ಶ್ರವಣ ಮನನ ನಿಧಿಧ್ಯಾಸನ ಇದು ನಮ್ಮ ಶಾಸ್ತ್ರದಲ್ಲಿ ಯೋಗ ಅಂತ ಹೇಳ್ತೀವಿ. ಸಂಗೀತ, ಎವ್ರಿಥಿಂಗ್ ಇಸ್ ಅ ಮೆಡಿಟೇಷನ್. ಯಾಕಂದ್ರೆ ನಾವೇನು ದೇವತೆಗಳಂತೂ ಅಲ್ವಲ್ಲ, ಮೊದಲಿನ ಋಷಿಗಳು ಎಲ್ಲ ಅದನ್ನೆಲ್ಲ ಮಾಡ್ತಿದ್ರು. ಹೊರಗಡೆ ಏನ್ ಜಗತ್ತೇನ್ ಪ್ರಳಯ ಆಗೋದ್ರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ. ಸಂಗೀತದ ಶಾಸ್ತ್ರದಲ್ಲಿ ಕೂಡ ಅದಿದೆ. ಎಲ್ಲಾ ಸಮಯಕ್ಕೂ ಒಂದೊಂದು ರಾಗಗಳಿದೆ. ನರ್ಚರ್, ಡೆಫಿನೆಟ್ಲಿ ನರ್ಚರ್ ಅವರ್ ಸೋಲ್. ಯಾಕಂದ್ರೆ ಓದೋ ಸಮಯ ಏನಿರುತ್ತಲ್ಲ, ದಟ್ ಇಸ್ ದ ಬೆಸ್ಟ್ ಟೈಮ್. ಅದು ಹಣ್ಣಾಗ್ಬೇಕು ಅಂದ್ರೆ ಕಾಯಿ, ಅದು ಅದಕ್ಕೊಂದು ಪ್ರಾಸೆಸ್ ಅಂತ ಆಗ್ಬೇಕು. ನೀ ಯಾವ ಶ್ರುತಿಯಲ್ಲಿ ಹಾಡ್ತೀಯಲ್ಲ ಅದೇ ಶ್ರುತಿಯಲ್ಲಿ ಮಾತಾಡು. ಓಕೆ. ನೀವು ಆಗ್ಲೇ ಹೇಳ್ತಾ ಇದ್ದಲ್ಲ, ಏನದು ಲೈಕ್ ಮ್ಯೂಸಿಕ್ ರಾಗ ಏನ್ ಹೇಳ್ತೀವಿ, ಇದು ಇಂಟರ್ನಲಿ ಕನೆಕ್ಟ್ ಆಗಿರುತ್ತೆ. ಸೊ ಇಟ್ಸ್ ಲೈಕ್ ಅ ಮೆಡಿಟೇಷನ್ ಅಂತ. ಕರೆಕ್ಟ್. ಹೆಂಗೆ ಅದು, ಹೌ ಇಟ್ ನರ್ಚರ್ಸ್ ದ ಸೋಲ್, ಏನಾದ್ರು ಅದ್ರ ಬಗ್ಗೆ ಹೇಳಕ್ಕೆ ಅನ್ಸುತ್ತಾ? ನರ್ಚರ್ಸ್ ದ ಸೋಲ್ ಅಂತ ಹೇಳಿದಾಗ, ಫಸ್ಟ್ ಯು ನೀಡ್ ದ ಪೀಸ್ ಆಫ್ ಮೈಂಡ್. ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಶಾಂತಿ ಅನ್ನೋದು ನಮ್ಗೆ ಏಕಾಗ್ರತೆಯಿಂದ ಮಾಡೋದೊಂದು ಬೇಕಾಗುತ್ತೆ. ಸೊ ಆಲ್ ದಿಸ್ ವೆನ್ ವಿ ಡೂ, ಒಂದು ಅಭ್ಯಾಸ ಇರಬಹುದು ಬೆಳಿಗ್ಗೆ. ಅದು ಎಸ್ಪೆಷಲಿ ಯಾಕೆ ನಾವು ಬೆಳಗಿನ ಜಾವ ಅಭ್ಯಾಸ ಹೇಳ್ತೀವಿ ಅಂದ್ರೆ, ಇದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸ ಮಾಡ್ಬೇಕು. ಯಾಕೆ ಮಾಡ್ಬೇಕು? ಒಂದು, ಅವಾಗಿನ ವಾತಾವರಣ ಪರಿಸರ ಹಂಗಿರುತ್ತೆ, ಶಾಂತವಾಗಿರುತ್ತೆ. ನಮ್ ತಲೆನೋ ಏನೇನ್ ಸ್ಟ್ರೆಸ್ ಇದೆಯೋ ಏನೇನಿದೆಯೋ ಎಲ್ಲಾನು ಹೀಲ್ ಆಗೋ, ಕ್ಲಿಯರ್ ಆಗೋ ತರ. ನಮ್ಗೆ ಏನೇ ಇದ್ರು, ಡಿಫಿಕಲ್ಟೀಸ್ ಇದ್ರು, ದಟ್ ವಿಲ್ ಕಮ್ ಇನ್ ಫ್ರಂಟ್ ಆಫ್ ಯುವರ್ ಮೈಂಡ್. ಸೊ ದಟ್ ಓಕೆ, ಇದಿದೆ, ನಮ್ಗೆ ಏನಕ್ಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಗಳಿಗೆ ಎಷ್ಟೊಂದ್ಸಲಿ ಉತ್ತರ ಅನಿಸಿದೆ. ಸೊ ಆ ಟೈಮಲ್ಲಿ ನಾವು ಒಂದು ಸ್ವರ ಅಭ್ಯಾಸ, ಒಂದು ಷಡ್ಜವನ್ನ ಸಾ ಅಂತ ಒಂದು ಹಿಡ್ಕೊಂಡು ನಾವು ಅಭ್ಯಾಸ ಮಾಡ್ತಾ ಇದ್ರೆ, ನೀವು ಅದನ್ನ ಶುರು ಮಾಡ್ಕೊಂಡಾಗ್ಲೇನೆ ಯು ವಿಲ್ ಫೀಲ್ ದಟ್ ವೈಬ್ರೇಷನ್ ಇನ್ ಪೀಪಲ್. ನಮ್ಮ ಏನಂತಾರೆ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಕೂಡ ಈ ಧ್ಯಾನ ಯೋಗ ಅನ್ನೋದು ತುಂಬಾ ಇದೆ. ಅದರಲ್ಲೆಲ್ಲ ಏನಿದೆ, ಒಂದು ತಂಬೂರಿ ಇರುತ್ತೆ ಅಷ್ಟೇ. ನಮ್ಗೇನಲ್ಲಿ ತುಂಬಾ ಜಾಸ್ತಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಎಲ್ಲ ಮಾಡುವಂತದ್ದು ಇರೋದಿಲ್ಲ. ನರ್ಚರ್ ದ ಸೋಲ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಶಾಂತವಾಗಿರೋ ಒಂದು ವಾತಾವರಣ ಬೇಕು, ಹಂಗೆ ಏಕಾಗ್ರತೆ ಬೇಕು. ಒಂದು ನಾವು ಎಲ್ಲಾ ನಮ್ಮ ಇಂದ್ರಿಯಗಳನ್ನ ಒಂದು ಕಡೆ ನಿಲ್ಸುವಂತ ಒಂದು ಇದು ಬೇಕು. ಸೊ ಅದೆಲ್ಲ ಶಕ್ತಿ ಅಂತ ಹೇಳ್ಬೋದು. ಒಂದು ಕಾನ್ಸಂಟ್ರೇಟೆಡ್ ಆಗಿ ಒಂದು ಕಡೆ ಕಾನ್ಸಂಟ್ರೇಟ್ ಆಗ್ಬೇಕು. ಅದು ಯಾವಾಗ ಆಗುತ್ತೆ, ನಿಮ್ಗೆಲ್ಲ ಯಾವ್ದು ಡಿಸ್ಟರ್ಬೆನ್ಸ್ ಇರಬಾರ್ದು. ಒಂದು ಏನೋ ಗಲಗಲಗಲ ಅಂತಿದ್ದಾಗ ನಾವು ಒಂದಕ್ಕೆ ಕೂಡ ಕೂತ್ಕೊಳ್ಳಿ ಅಂದ್ರೆ ಹೆಂಗಾಗತ್ತೆ? ಯಾಕಂದ್ರೆ ನಾವೇನು ದೇವತೆಗಳಂತೂ ಅಲ್ವಲ್ಲ, ಮೊದಲಿನ ಋಷಿಗಳು ಎಲ್ಲ ಅದನ್ನೆಲ್ಲ ಮಾಡ್ತಿದ್ರು. ಹೊರಗಡೆ ಏನ್ ಜಗತ್ತೇನ್ ಪ್ರಳಯ ಆಗೋದ್ರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಮ್ಗೆ ಅಷ್ಟೊಂದು ಇಲ್ವಲ್ಲ. ಸೊ ಹಾಗಿದ್ದಾಗ ನಾವು ಒಂದು ಬೆಳಿಗ್ಗಿನ ಜಾವ ಮಾಡಿದಾಗ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಅದ್ರದ್ದೇ ಒಂದು ಶಾಂತತೆ ಇರುತ್ತೆ. ಹೀಗಾಗಿ ಆ ಟೈಮಲ್ಲಿ ನಾವು ಅಭ್ಯಾಸ ಮಾಡಿದಾಗ ನಮ್ಮ ಆತ್ಮಕ್ಕೆ ಏನ್ ಬೇಕು ಅನ್ನೋದು ಕೂಡ ಅವಾಗ ಗೊತ್ತಾಗುತ್ತೆ. ನಮ್ಗೆ ಒಂದು ಇದ್ ಆಗ್ತಾ ಇದೆ, ಹಿಂಗಿದೆ, ಏನೇನ್ ಬೇಕು ಎಲ್ಲ ಕೂಡ ಅವಾಗ್ಲೇ ಯೋಗ ಅಂತ ಹೇಳ್ತೀವಿ. ಸಂಗೀತ, ಎವ್ರಿಥಿಂಗ್ ಇಸ್ ಅ ಮೆಡಿಟೇಷನ್. ನಮ್ಮ ಎಂತರ ಭಾರತದ ಇದರಲ್ಲಿ ಏನಂತಾರೆ, ಸನಾತನ ಇದರಲ್ಲಿ ಏನಿದೆ ಇದೇ ಇರೋದು. ಯೋಗ ಇರಬಹುದು, ಒಂದು ಸಂಗೀತ ಕಲೆ ಇರಬಹುದು, ಒಂದು ಚಿತ್ರಕಲೆ ಇರಬಹುದು. ಕಲೆಗೆ ಮೊದಲಿನ ಇದಕ್ಕೆ ಯಾಕಷ್ಟು ಪ್ರಾಮುಖ್ಯತೆ ಇತ್ತಂದ್ರೆ ಇದಕ್ಕೆ, ಅದು ಒಂದು ಮನುಷ್ಯನ ಜೀವನವನ್ನು ಚೇಂಜ್ ಮಾಡುತ್ತೆ. ಅದು ಇರಬೇಕು. ಒಂದು ಮೊದಲಿನ ಇದರಲ್ಲಿ ಗುರುಕುಲ ಪದ್ಧತಿಗಳಲ್ಲಿ ಎಲ್ರಿಗೂ ಬರೀ ಒಂದು ಪಾಠಗಳನ್ನ ಹೇಳೋದು ಅಂತ ಇರ್ಲಿಲ್ಲ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಕಲೆ, ಯಾವುದೇ ಒಂದು ಕಲೆಯನ್ನು ಬೆಳೆಸ್ಕೋಬೇಕು ಅನ್ನೋದು ಇರ್ತಿತ್ತು. ಅದು ಯಾಕೆ ಅಂತಂದ್ರೆ ಇದಕ್ಲೇನೆ, ಇಟ್ ವಿಲ್ ಇನ್ಕ್ರೀಸ್ ಯುವರ್ ಕಾನ್ಸಂಟ್ರೇಷನ್ ಪವರ್, ನಮ್ಗೆ ಪೇಶನ್ಸ್, ಒಂದು ನಮ್ಮ ಏನಂತಾರೆ ಸಿಟ್ಟನ್ನು ಕಡಿಮೆ ಮಾಡೋ ಒಂದು ಇದು. ಹಾಗೆ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೆ ಹೆಲ್ಪ್ ಮಾಡುತ್ತೆ. ನಾವು ಮೆನಿ ಥಿಂಗ್ಸ್ ನಮ್ಗೊಂದು, ಅದಕ್ಕೇನೆ ನಾವು ಯಾವಾಗ್ಲೂ ಏನಂತಾರೆ, ಈ ಬೆಳಗಿನ ಜಾವದಲ್ಲಿ ಮಾಡಿದ್ರೆ ನಾವು ಕನೆಕ್ಟ್ ಬೇಗ ಆಗ್ತೀವಿ. ಬೇರೆ ಸಮಯದಲ್ಲಿ ಮಾಡಿದ್ರೆ ಆಗಲ್ಲ ಅಂತ ಹೇಳಲ್ಲ. ಮಧ್ಯಾಹ್ನ ಮಾಡ್ಬೋದು, ಸಂಜೆ ಮಾಡ್ಬೋದು, ಬಟ್ ಬೆಳಿಗ್ಗೆ ಆ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಇದೆಯಲ್ಲ, ಆ ಸಮಯದಲ್ಲಿ ಮಾಡಿದ್ರೆ ಅದ್ರಲ್ಲಿ ಪವರ್ ತುಂಬಾ ಜಾಸ್ತಿ ಇರುತ್ತೆ. ಆ ಕಡೆ ಹೊರಗಡೆ ಶಕ್ತಿ, ಆ ಶಕ್ತಿ ದಟ್ ವಿಲ್ ಹೋಲ್ಡ್ ಅಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಸಂಜೆ ಹೊತ್ತು ಮಾಡ್ಬೋದು, ಮಾಡೋದ್ರಲ್ಲಿ ತಪ್ಪಿಲ್ಲ. ಅವಾಗ್ಲೂ ಬಂದೇ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಬಟ್ ಅವಾಗಲ್ಲಿ 90% ಇದ್ರೆ ಇವಾಗ ಬರೀ 60% ಇರುತ್ತೆ. ದಟ್ ಇಸ್ ದ ಡಿಫರೆನ್ಸ್ ಅಷ್ಟೇ. ಯಾಕಂದ್ರೆ ಎಲ್ರಿಗೂ ಬೆಳಿಗ್ಗೆ 5 ಗಂಟೆಗೆ ಮಾಡಕ್ ಆಗಲ್ಲ, ಅಭ್ಯಾಸಗಳನ್ನ ಮಾಡಕ್ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ರಾಗದ ಇದ್ರಲ್ಲಿ ಕೂಡ, ಸಂಗೀತದ ಶಾಸ್ತ್ರದಲ್ಲಿ ಕೂಡ ಅದಿದೆ.
ಎಲ್ಲಾ ಸಮಯಕ್ಕೂ ಒಂದೊಂದು ರಾಗಗಳಿದೆ. ಬೆಳಿಗ್ಗೆ ಯಾವ ರಾಗವನ್ನು ಹಾಡ್ಬೇಕು, ಮಧ್ಯಾಹ್ನ ಯಾವ ರಾಗವನ್ನು ಹಾಡ್ಬೇಕು, ಸಂಜೆ ಯಾವ ರಾಗವನ್ನು ಹಾಡ್ಬೇಕು. ಸೊ ರಾಗ ಇಸ್ ಆಲ್ಸೋ ಬೇಸ್ಡ್ ಆನ್ ದ ಟೈಮಿಂಗ್. ಸೊ ಒಂದು ದಿನದಲ್ಲಿ ಯಾವ ಪ್ರಹರದಲ್ಲಿ ಏನ್ ಹಾಡ್ಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ಅವಾಗ ಇನ್ನೊಂದು ಸಮಯದಲ್ಲಿ ಹಾಡಬಾರ್ದು ಅಂತಲ್ಲ, ಬಟ್ ಈ ಸಮಯದಲ್ಲಿ ಹಾಡಿದ್ರೆ ಅದರ ಎಫೆಕ್ಟ್ ಬೇರೆ ಇರುತ್ತೆ. ಸೊ ನಮ್ಗೆ ಅವಾಗ ಆ ರಾಗದ ಏನ್ ಹೊರಗಡೆ ಹೊಮ್ಮಬೇಕು ಅಂತ ಏನ್ ಹೇಳ್ತಾರಲ್ಲ, ಅದು ಅವಾಗ ಖಂಡಿತವಾಗ್ಲೂ ವಿಲ್ ಫೀಲ್ ಇಟ್ ಅಷ್ಟೇ. ಅದು ಅಂದ್ರೆ ಆ ಫೀಲಿಂಗ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಸೊ ಇದು ಇಂಟರ್ನಲ್ಲಿ ಕನೆಕ್ಟ್ ಆಗತ್ತೆ, ಖಂಡಿತ ನಮ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ. ಇವಾಗ ಎಷ್ಟೋ ಸಲಿ ನಾವು ದಾಸವಾಣಿ ಹಾಡ್ಬೇಕಾದ್ರೂ ಸಹ ನಾವು ಒಂದು ಭಜನೆ ಮಾಡ್ತಾರೆ, ಭಜನೆ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಗಳಲ್ಲಿ ಕೂಡ ಸಂಕೀರ್ತನೆ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಏನಿಲ್ಲ ಒಂದು ರಾಮನಾಮ ಹೇಳ್ತಾರೆ ಅಷ್ಟೇ. ಬಟ್ ಅದೇ ಒಂದು 2 ಸ್ವರದಲ್ಲೇ ಅದೇ ಅಪಶ್ರುತಿ ಆಗ್ಬಿಟ್ರೆ ಅದರಲ್ಲಿ ಬರಲ್ಲ. ಅಲ್ಲಿ ರಾಮನಾಮನೇ ಹೇಳ್ತಿರ್ಬೋದು, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಇಷ್ಟನ್ನೇ ಅದನ್ನ ಆ ಟ್ಯೂನ್ ಅಲ್ಲಿ ಅದೊಂದು ಇದ್ರಲ್ಲಿ ಹೇಳಿದ್ರೇನೆ ಅದ್ ನಮ್ಗೆ ಕನೆಕ್ಟ್ ಆಗುತ್ತೆ. ನಾವ್ ಅದ್ ನಮ್ಗೆ ಹೆಂಗ್ ಬೇಕೋ ಹಂಗ್ ಹೇಳ್ತೀವಿ ಅಂದ್ರೆ ಆಗಲ್ಲ. ಸೊ ಅಲ್ಲಿ ಶಾಸ್ತ್ರೀಯವಾಗಿ ಹೇಳದೇ ಇದ್ರು ಏನಂತಾರೆ, ಒಂದು ರಾಗ, ಒಂದು ಲಯ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಹೀಗೆ ನಾವು ಕ್ಲಾಸಿಕಲ್ ಬೇಸ್ ಇಲ್ದೆ ಮಾಡ್ತೀವಿ ಅಂದ್ರೆ ಅದು ಸುಳ್ಳು. ನಾನು ನಂಬಲ್ಲ ಆ ಮಾತನ್ನ. ಅಂದ್ರೆ ನಾವು ಶಾಸ್ತ್ರೀಯವಾಗಿ ತುಂಬಾ ಪ್ರವೀಣರಾಗಿರ್ಬೇಕು ಅಂತ ನಾನು ಹೇಳಲ್ಲ, ಬಟ್ ಒಂದು ಫೌಂಡೇಶನ್, ಒಂದು ಬೇಸ್, ಒಂದು ಸ್ವರಗಳು ಏನು, ಒಂದು ರಾಗಗಳು ಹೇಗಿದೆ ಅದನ್ನ ತಿಳ್ಕೊಂಡ್ರೆ ನಮ್ಗೆ ಒಂದು ಕನೆಕ್ಟಿವಿಟಿ ಅನ್ನೋದು ತುಂಬಾ ಈಸಿಯಾಗಿ ಆಗುತ್ತೆ. ಯಾವ್ದೋ ಒಂದು ಭಜನೆ ಕಾರ್ಯಕ್ರಮದಲ್ಲಿ ಎಷ್ಟೋ ಕಡೆ ನೋಡ್ತೀವಿ ನಾವು ಭಜನೆ ಹೇಗ್ ಹಾಡ್ತಿರ್ತಾರೆ. ಎಲ್ಲರೂ ಏನ್ ಶಾಸ್ತ್ರೀಯವಾಗಿ ಪ್ರವೀಣರಾಗಿರೋದಿಲ್ಲ, ಆದ್ರೆ ಅವ್ರಿಗೆ ಲಯ ಅನ್ನೋದೊಂದು ಗೊತ್ತಿರುತ್ತೆ. ಓಕೆ, ಇದು ಅದು ಲಯ ಅಂದ್ರೆ ಇವಾಗ ನಾ ಧಿನ್ ಧಿನ್ನ, ನಾ ಧಿನ್ ಧಿನ್ನ, ನಾ ತಿನ್ ತಿನ್ನ, ತ್ರಕ ಧಿನ್ ತಿನ್ನ, ಇಷ್ಟು ಬರ್ಬೇಕು ಅಂತ ಗೊತ್ತಿರಲ್ಲ. ಬಟ್ ಆ ಟೈಮ್ ಗ್ಯಾಪ್ ಇದೆ, ಆ ಗ್ಯಾಪ್ ಕರೆಕ್ಟ್ ಆಗಿ ಹಾಡ್ಬೇಕು. ಸೊ ಏನಂದ್ರೆ ಎವ್ರಿ ಒನ್ ಕೆನಾಟ್ ಬಿ ಡಾಕ್ಟರೇಟ್. ನಾವೇನಂದ್ರೆ ನಾವು 10ನೇ ಕ್ಲಾಸ್ ಓದಿದ್ರು ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಅದು ಆಟೋಮೆಟಿಕ್ಲಿ ವಿ ಕನೆಕ್ಟ್. ಪಂಡಿತ್ ಭೀಮಸೇನ್ ಜೋಶಿ ಅವರು ಎಷ್ಟು ಶಾಸ್ತ್ರೀಯವಾಗಿ ಪ್ರವೀಣರಿದ್ರು, ಅಷ್ಟೇ ದಾಸ ಸಾಹಿತ್ಯನೂ ಹಾಗೆ ಹಾಡ್ತಿದ್ರು, ಮರಾಠಿ ಅಭಂಗಗಳನ್ನ ಹಾಗೆ ಹಾಡ್ತಿದ್ರು. ಯಾಕೆ? ಬಿಕಾಸ್ ಯು ಕುಡ್ ಕನೆಕ್ಟ್ ಬೋತ್ ಆಫ್ ದಮ್. ಸಾಹಿತ್ಯವನ್ನು, ರಾಗವನ್ನು ಹೇಗೆ ಕನೆಕ್ಟ್ ಮಾಡ್ಬೇಕು, ಅವ್ರದ್ದು ಎಲ್ಲ ಪ್ರತಿ ಒಂದವರು ಏನೋ ದೇವ್ರ ನಾಮ ಇರ್ಬೋದು, ಭಜನೆ ಹಾಡಿರ್ಬೋದು, ಅಭಂಗ ಹಾಡಿರ್ಬೋದು, ಅದೆಲ್ಲ ಎಷ್ಟು ಫೇಮಸ್ ಇದೆ. ಯಾಕಿದೆ? ಬಿಕಾಸ್ ಯು ಕುಡ್ ಕನೆಕ್ಟ್ ಆ ಭಜನೆನ, ರಾಗವನ್ನು, ಮ್ಯೂಸಿಕ್ ನ ಮತ್ತೆ ದಾಸರು ಬರ್ದಿರೋ ಪದಗಳನ್ನ ಅವರು ಅದನ್ನ ಜೋಡಿಸಿದ್ರು ಹಾಗೆ. ಸೊ ಬರೀ ದಾಸರ್ ಬರ್ದ್ಬಿಟ್ರೆ ಆಗಲ್ಲ. ಅದಕ್ಕೆ ನಮ್ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಮ್ಗೆ ಸಂಗೀತನೂ ಬೇಕು. ಇಲ್ಲಿದ್ರೆ ವೇದಾಧ್ಯಯನ ಮಾಡಿದ್ರೆ ನಮ್ಗೆ ಬೇಕಾದಷ್ಟಿದೆ, ಬಟ್ ಎಲ್ರಿಗೂ ವೇದಾಧ್ಯಯನ ಮಾಡಕ್ಕಾಗಲ್ಲ. ಅದಕ್ಕೆ ದಾಸರು ಕೆಲವು ಹಾಡುಗಳನ್ನ ಬರೋದು ನಮ್ಮಂತ ಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂತ. ಅವಾಗ ಸಾಹಿತ್ಯ ಮತ್ತು ಸಂಗೀತ ಎರಡು ಸೇರಿದಾಗ ನಮ್ಮಂತ ಸಾಮಾನ್ಯರಿಗೆ ಇಟ್ ವಿಲ್ ಡೆಫಿನೆಟ್ಲಿ ನರ್ಚರ್ ಅವರ್ ಸೋಲ್. ಯಾಕಂದ್ರೆ ನಮ್ಗೆ ಅದರಲ್ಲಿ ಅರ್ಥನೂ ಆಗುತ್ತೆ, ದಾಸರು ಏನ್ ಬರ್ದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ, ಅವರ ಪ್ರೀಚಿಂಗ್ಸ್ ಏನಿದೆ ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ನಾವು ಎಂಜಾಯ್ನೂ ಮಾಡ್ತೀವಿ. ಇವಾಗೆಲ್ಲ ಅಂತಾರೆ ವೆಸ್ಟರ್ನೈಸ್ಡ್ ಕಲ್ಚರ್ಗೆ ಹೋಗುತ್ತೆ, ನಮ್ಮ ಶಾಸ್ತ್ರೀಯವಾಗಿ ನಮ್ಮದನ್ನ ನಾವು ಉಳಿಸೋದಕ್ಕೆ ಎಷ್ಟು ನಮ್ಮ ಹಿಂದೂಸ್ತಾನಿ ಮ್ಯೂಸಿಕ್ ಇರ್ಬೋದು, ಕರ್ನಾಟಿಕ್ ಮ್ಯೂಸಿಕ್ ಇರ್ಬೋದು, ಇದೆಲ್ಲ ಒಳ್ಳೆ ಏನಂತಾರೆ ಆ ದಾಸರು ಬರ್ತಿರೋ ಪದಗಳನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಇಟ್ ಇಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇದ್ರೆ ಬರೀ ಪುಸ್ತಕಗಳಿದ್ರೆ ನಾವು ಎಷ್ಟು ಓದ್ತೀವಿ ಇವಾಗ. ಅದೇ ಇವಾಗ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್. ಸೊ ಯು ಲಿಸನ್ ಸಮಥಿಂಗ್, ಎಸ್ ಯು ಲೈಕ್ ಇಟ್, ಎಸ್ ಯು ವಾಂಟ್ ಟು ಹಿಯರ್ ಇಟ್ ಅಗೇನ್ ಅಂಡ್ ಅಗೇನ್. ಸೊ ವೆನ್ ಮ್ಯೂಸಿಕ್ ಇಸ್ ಗುಡ್, ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಆಲ್ ಕನೆಕ್ಟ್ ಈಚ್ ಅದರ್. ಹಾಗೆ ಸೊ ನೀವು ಈಗ ಲೈಕ್ ಹೇಳಿದ್ರ ಮೇಲೆ ನಾನು ಏನ್ ಕೇಳ್ತೀನಿ ಅಂದ್ರೆ, ನಿಮ್ಗೆ ಇವಾಗ ಹೆಂಗ್ ಮ್ಯೂಸಿಷಿಯನ್ಸ್ ಇರ್ತಾರೆ ಅಥವಾ ಇವಾಗ ಕಲಿಯೋದಕ್ಕೆ ಅಂತ ಪ್ರಿಪರೇಷನ್ ಮಾಡ್ಕೊಂತ ಅವ್ರಿಗೆ ನೀವ್ ಏನ್ ಮೆಸೇಜ್ ಪಾಸ್ ಮಾಡ್ತಾರೆ? ಏನ್ ಮೆಸೇಜ್ ಪಾಸ್ ಮಾಡೋದಂದ್ರೆ, ಸಿ ಐ ಹ್ಯಾವ್ ಕ್ರಾಸ್ಡ್ ಮೆನಿ ಥಿಂಗ್ಸ್ ಇನ್ ಲೈಫ್. ಸಿ ಒಂದು ಕಾಲೇಜ್ ಲೈಫ್ ಇರ್ಬೋದು, ಒಂದು ಮ್ಯಾರಿಟಲ್ ಲೈಫ್ ಇರ್ಬೋದು, ಇವಾಗ ಮಕ್ಕಳಿದ್ದಾರೆ ನನಗೆ. ಸೊ ಆಸ್ ಅ ವುಮನ್ ಆಫ್ ಇಂಡಿಯನ್ ಸೊಸೈಟಿ, ನಮ್ಮ ಕಲ್ಚರ್, ನಮ್ಮ ಕಟ್ಟುಪಾಡುಗಳಿಗೆ ನಾವು ಇದ್ಕೊಂಡು ನಾವು ಸಾಧನೆಗಳನ್ನ ಮಾಡ್ಬೇಕು ಅಂತಂದ್ರೆ, ನಾವು ಓದೋ ಸಮಯ ಏನಿರುತ್ತಲ್ಲ, ದಟ್ ಇಸ್ ದ ಬೆಸ್ಟ್ ಟೈಮ್
ಇವಾಗೆಲ್ಲ ಹೆಂಗ ಅಂದ್ಬಿಟ್ಟಿದೆ ಅಂದ್ರೆ ಕಾಲೇಜ್ ಅಭ್ಯಾಸ ಮಾಡೋಣ ಅಲ್ಲಿ ಬಿಡ್ತೀವಿ, ಸುಮ್ನೆ ಅಲ್ಲಿ ಕಾಲ ಕಳೆದೆ ಇಲ್ಲಿ ಕಾಲ ಕಳೆದೆ. ಅವಾಗ ನಾವು ಎಸ್ಪೆಷಲಿ ಫಾರ್ ಇದು ಯಾಕೆ ವಿಮೆನ್ ಎಸ್ಪೆಷಲಿ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಫ್ಟರ್ ಮ್ಯಾರೇಜ್ ಐ ವುಡ್ ಡೆಫಿನೆಟ್ಲಿ ಸೇ ಯು ವಿಲ್ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್. ದೋ ನೋಬಡಿ ನಿಮ್ ಒಳ್ಳೆ ಅತ್ತೆ ಮಾವ ಇರ್ಬೋದು, ಮಕ್ಕಳು ನಿಮ್ ಸಪೋರ್ಟ್ ಮಾಡ್ತಿರೋ ಅಂತ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಸ್ಟಿಲ್ ಇನ್ನರ್ ಸೆಲ್ಫ್ ಅಲ್ಲ, ಯು ವಿಲ್ ಆಲ್ವೇಸ್ ಹ್ಯಾವ್ ದಟ್ ಥಿಂಗ್ ದಟ್ ಓಕೆ ನಾನ್ ಮನೆಗೆ ಹೋಗ್ಬೇಕು, ಮನೇಲಿ ಕೆಲಸ ಇದೆ ಅನ್ನೋದು, ಏನ್ ಮಾಡ್ಬೇಕು, ಅಡುಗೆ ಆಗಿದೆ, ಅವ್ರು ತಿಂದಿದಾರ, ಮಕ್ಕಳು ಊಟ ಮಾಡಿದಾರ. ಬಟ್ ಬಿಫೋರ್ ಮ್ಯಾರೇಜ್ ಅಲ್ಲ, ಯುವರ್ ಮದರ್ ಇಸ್ ಎವ್ರಿಥಿಂಗ್, ಯುವರ್ ಪೇರೆಂಟ್ಸ್ ಆರ್ ಎವ್ರಿಥಿಂಗ್. ಓಕೆ, ದೇ ವಿಲ್ ನಾಟ್ ಅಂದ್ರೆ ಎಲ್ಲ ನಮ್ಗೆ ಯಾವ್ದು ನಿಶ್ಚಿಂತೆಯಿಂದ ನಾವು ಮಾಡ್ಬೋದು, ನಮ್ಗೆ ಸಹ ಅವರೇ ಊಟ ತಂದ್ಕೊಡ್ತಾರೆ. ಸೊ ಅದೇನ್ ಆ ಮೆಂಟಲ್ ಆ ಪೀರಿಯಡ್ ಆಫ್ ಲೈಫ್ ಏನಿರುತ್ತಲ್ಲ, ಸೊ ಐ ವುಡ್ ರಿಯಲಿ ಸೇ though I am very lucky enough to have a very good husband, ಒಳ್ಳೆ ಫ್ರೆಂಡ್ಸ್ ಇದಾರೆ, ಇದು ತುಂಬಾ ಮುಖ್ಯ. ಯಾಕಂದ್ರೆ ಎಷ್ಟೋ ಸಲ ಏನಾಗುತ್ತೆ, ನಾನ್ ಮನೇಲಿ ನನ್ನ ನೇಬರ್ಸ್, ಅಕ್ಕಪಕ್ಕದ ಫ್ರೆಂಡ್ಸ್ ಎಲ್ಲ ನನ್ನ ಮಕ್ಕಳಿಗೆ ಊಟಕ್ಕೆ ಹಾಕಿ ಎಲ್ಲ ಮಾಡಿದ್ದಾರೆ. ಸೊ ಅವರು ದೇ ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್. ಅವ್ರ ಸಪೋರ್ಟ್, ವಿದೌಟ್ ಸಪೋರ್ಟ್ ಐ ವಿಲ್ ಡೆಫಿನೆಟ್ಲಿ ಸೇ ನಾಟ್ ದಟ್ ನಾನು ಒಬ್ಳೆ ಹೋಗ್ತೀನಿ, ನಾನು ಮಾಡ್ತೀನಿ, ಇಟ್ ಇಸ್ ಜಸ್ಟ್ ಇಂಪಾಸಿಬಲ್. ವಿ ನೀಡ್ ದ ಸಪೋರ್ಟ್ ಆಫ್ ಫ್ಯಾಮಿಲಿ, ಆಫ್ ಎವ್ರಿಥಿಂಗ್. ಬಟ್ if you can do, if you have to double it up, it was definitely before marriage, I would say, according to my experience. Okay, so of course our time period kammi irutte, but ali we can I just say do to the maximum level. ಲೈಫ್ ನ ಎಂಜಾಯ್ ಮಾಡೋದು ಒಂದು ಪಕ್ಷ ಹೆಂಗಿದ್ಯೋ, ಅದೇ ರೀತಿ ಸಾಧನೆ ಮಾಡೋದಕ್ಕೂ ಅದೇ ಸಮಯ ಅಷ್ಟೇ. ಸೊ ಐ ವುಡ್ ರಿಯಲಿ, ನಾನು ನಮ್ಮ ಗುರುಗಳ ಹತ್ರ ಎಷ್ಟೋ ಹುಡುಗಿಯರು ಮಿಸ್ ಮಾಡ್ಕೊಳ್ಬೇಡಿ. ಹೌದು, ಗುರುಗಳ ಹತ್ರ ಬರ್ತಾರೆ ಮಕ್ಕಳು, ಇನ್ನು ಮದ್ವೆ ಆಗಿಲ್ಲ ಅವ್ರಿಗೆಲ್ಲ, ಹುಡುಗಿಯರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇವಾಗೇ ಸಮಯ ಸಿಗೋದು, ಮುಂದೆ ಸಿಗಲ್ಲ. ಅಕ್ಕ ಕಾಲೇಜ್ ಹೋಗ್ಬಂದು ಸುಸ್ತಾಗ್ಬಿಟ್ಟಿರುತ್ತೆ, ಹಂಗೆ ಅಂತ ಇರ್ಲಿ, ಪರವಾಗಿಲ್ಲ, ಸುಸ್ತಾದ್ರು ಜ್ಯೂಸ್ ಕುಡಿ, ಏನಾದ್ರು ಮಾಡೋದು, ಬಟ್ ಈ ಸಮಯ ಕಳ್ಕೊಬೇಡ. ಅಂಡ್ ಎಷ್ಟೋ ಜನ ನಾವೆಲ್ಲ ಹಾಸ್ಟೆಲ್ ಇದು ಓದಿರೋದು, ಅವಾಗ ನಮ್ಗೆ ಅಷ್ಟೊಂದು ಅಭ್ಯಾಸ ಮಾಡಕ್ ಆಗೋದೇ ಇಲ್ಲ ಹಾಸ್ಟೆಲ್ ಇದ್ದಾಗ. ಐ ವುಡ್ ರಿಯಲಿ ಸಿ, ಆ ಟೈಮಲ್ಲಿ 5 years ಅಲ್ಲಿ ನಾನು ಎಷ್ಟೋ ಟೈಮ್ ಕಳೆದೋಯ್ತು ನನಗೆ, ಯಾಕಂದ್ರೆ ಆ ಸಮಯದಲ್ಲಿ ಅಭ್ಯಾಸ ಮಾಡಕ್ ಆಗ್ಲೇ ಇಲ್ಲ. ಸೊ ನಮ್ ಸಿಕ್ಕ ಸಮಯವನ್ನು ನಾವು ಬಿಡಬಾರ್ದು ಅನ್ನೋದು ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಕನ್ಸಿಸ್ಟೆನ್ಸಿ, ಇವಾಗ ಹೆಂಗಂದ್ರೆ ಯಾವ್ದೋ ಒಂದು ಲೈನ್ ಲೈಟ್ ಅಲ್ಲಿ ಒಂದ್ ಬಂದ್ಬಿಡ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ನೀವು ಏನೇ ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ಇರ್ಬೋದು, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀನಿ, ನಾನು ದಾಸ ಸಾಹಿತ್ಯವನ್ನು ಜಾಸ್ತಿ ಹಾಡ್ತೀನಿ. ಸೊ ಹೀಗಿದ್ದಾಗ ನನ್ಗೆ ದಾಸ ಸಾಹಿತ್ಯ ಎಷ್ಟು ನಾನು ಅಭ್ಯಾಸ ಮಾಡ್ತೀನೋ ಸಹ, ವಿತ್ ಅಫ್ಕೋರ್ಸ್ ಡೆಫಿನೆಟ್ಲಿ with the base of classical music. Without classical music, no. I would really say, ನನಗೆ ಮೊದಲು ನಾನು ಅಜ್ಜಿ ಜೊತೆ ಇದ್ದು ನಾನು ಕಲಿತು ಹಾಡುಗಳಿಗೆ, ನಾನು ಶಾಸ್ತ್ರೀಯ ಸಂಗೀತ ಕಲಿತು ಹಾಡೋದಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂದ್ರೆ ನನಗೆ ಅದು ಅನುಭವ ಆಗುತ್ತೆ. ಹೌದು, ಮೊದಲು ನಾನು ಹಿಂಗ್ ಹಾಡ್ತಿದ್ನಲ್ಲ, ಇವಾಗ ನಾನು ಹೆಂಗ್ ಹಾಡ್ತಿದ್ದೀನಲ್ಲ, ಮೊದಲಿನ ಹಾಡುಗಳ ಧ್ವನಿಯಲ್ಲಿ ಚೇಂಜಸ್ ಆಗುತ್ತಾ? ಧ್ವನಿಯಲ್ಲಿ ಚೇಂಜಸ್ ಆಗುತ್ತೆ, ಟೋನ್ ಅಲ್ಲಿ ಚೇಂಜ್ ಆಗುತ್ತೆ. ನಾವು ಎಲ್ಲಿ ಯಾವ ಶಬ್ದಕ್ಕೆ ಹೆಚ್ಚು ಸ್ಟ್ರೆಸ್ ಕೊಡಬೇಕು, ಯಾವ್ದು ಕೊಡಬಾರ್ದು. ಆಮೇಲೆ ನಾವು ವಚನ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಅಥವಾ ಸುಗಮ ಸಂಗೀತ ಲೈನ್ ಅಲ್ಲೆಲ್ಲ, ಭಾವಗೀತೆಗಳಲ್ಲೆಲ್ಲ ಇರ್ಬೋದು, ನಮ್ಗೆ ಒಂದು ಪದ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಆ ಪದ ಎಲ್ಲಿ ಭೇದ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ನೀರಿಗೆ ಹೋದೆ, ನೀರು ಗೆ ಹೋದೆ ಅಂತ, ನೀರಿಗೆ ಹೋದೆ ಅದು ಅನ್ನೋದು ನೀರಿಗೆ ಹೋದೆ, ಅದನ್ನ ಭೇದ ಮಾಡ್ಬೋದು. ಆದ್ರೆ ಎಲ್ಲೆಲ್ಲೋ ನಾವು ಕಟ್ ಮಾಡ್ತೀವಿ ಅಂದ್ರೆ ಆಗಲ್ಲ. ನೀರಿಗೆ ಹೋದೆ ಅಂತ ಅನ್ನಕ್ಕಾಗಲ್ಲ. ಸೊ ನಾವು ಎಲ್ಲಿ ಉಸಿರು ತಗೊಳ್ತೀವಿ ಅದು ಕೂಡ ತುಂಬಾ ಮುಖ್ಯ. ಸೊ ಇದೆಲ್ಲ ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಇರುತ್ತೆ ಅಭ್ಯಾಸ ಮಾಡ್ಬೇಕಾದ್ರೆ. ಈ ರೀತಿ ಬ್ರೀದ್ ಮಾಡ್ಬೇಕು, ಇದು ಇನ್ ಔಟ್ ಎವ್ರಿಥಿಂಗ್, ಅದೆಲ್ಲ ಯೋಗದಲ್ಲಿ ಏನ್ ಬರುತ್ತೆ. ಸೊ ಹೌ ಯೋಗ ಇಸ್ ಕನೆಕ್ಟೆಡ್ ಟು ಮ್ಯೂಸಿಕ್, ಇದೆಲ್ಲ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಸೊ ಡೆಫಿನೆಟ್ಲಿ ನಾವು ಇವಾಗಿನ ಜನರೇಷನ್ ಇರ್ಬೋದು, ಮುಂದೆ ಬರುವ ಜನರೇಷನ್ ಗಳಿರ್ಬೋದು, ಕನ್ಸಿಸ್ಟೆನ್ಸಿ ಇಸ್ ವೆರಿ 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 ಇಂಪಾರ್ಟೆಂಟ್. ದಿನಕ್ಕೆ 1 ಗಂಟೆ ಅಭ್ಯಾಸ ಮಾಡಿದ್ರು ಮೇಂಟೈನ್ ದಟ್ ಅಷ್ಟೇ. 10 ನಿಮಿಷ ಮಾಡು, ಅದೇ 10 ನಿಮಿಷನೇ. ಮೊದಲು ನನ್ನ ಮಧ್ಯ ಮಕ್ಕಳಿದ್ರು, ನನ್ನ ಮಧ್ಯ ಆಗ್ತಿರ್ಲಿಲ್ಲ. ಇವಾಗ ಮತ್ತೆ ಶುರು ಮಾಡ್ಕೊಂಡಾದ್ಮೇಲೆ ಐ ಕ್ಯಾನ್ ರಿಯಲಿ ಫೈಂಡ್ ದ ಡಿಫರೆನ್ಸ್ ಇನ್ ಮೈ ಓನ್ ಸಿಂಗಿಂಗ್. ಸೊ ನೀವು ಅದನ್ನ ಅಂದ್ರೆ ಅದು ಅನುಭವ ಬಂದ್ಬಿಡುತ್ತೆ ತಾನಾಗೆ. ಅದೇ ಯಾರು ಏನು ಬಂದು ನೀನ್ ಅವಾಗ ಹಿಂಗ್ ಹಾಡ್ತಿದ್ದೆ ಇವಾಗ ಹಿಂಗ್ ಹಾಡ್ತಿದೀಯಲ್ಲ ಅಂತ ಯಾರೋ ಏನೋ ಹೇಳೋಷ್ಟೇ ಇಲ್ಲ. ನಮ್ಗೆ ಅದು ಸ್ವಂತಕ್ಕೆ ಅನುಭವ ಆಗ್ಬಿಡುತ್ತೆ. ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ಬೋದು, ಒಬ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರು ಮೊದಲು ಹೆಂಗ್ ಮಾಡ್ತಿದ್ರು, ಅವ್ರು ಆಮೇಲೆ ಅವ್ರ ಅಭ್ಯಾಸ ಮಾಡಿ ಮಾಡಿ ಯಾವ ಇದಾಗುತ್ತೆ.
ಹಾಗೆ ಎಲ್ಲ ಇಟ್ ರೈಪನ್ಸ್ ಅಂತ ಹೇಳ್ತಾರಲ್ಲ, ಹೌದು. ಹಾಗೆ ಅದು ಒಂದು ಹಣ್ಣಾಗ್ಬೇಕು ಅಂದ್ರೆ ಕಾಯಿ, ಅದು ಅದಕ್ಕೊಂದು ಪ್ರಾಸೆಸ್ ಅಂತ ಆಗ್ಬೇಕು. ಹೌದು. ಅದ ಸಮಯ ಕಳಿಬೇಕು. ಅದ್ರ ಜೊತೆಗೆ ನಾವು ಅಷ್ಟು ಸಮಯ, ನಾವು ನಮ್ ಸಂಗೀತಕ್ಕೆ ಅಷ್ಟು ಸಮಯ ಕೊಟ್ಟಾಗ್ಲೇನೆ ಅದ್ ನಾವು ಹಣ್ಣನ್ನ ನಾವು ಅದು ಕೊಳಿಬೇಕು, ಅಥವಾ ಅರ್ಧ ಅರ್ಧ ಹಣ್ಣಾಗ್ಬೇಕು, ಹುಳಿ ಆಗ್ಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಲೈಕ್ ನಮಗೆ ನಾವೇನೆ ಕಂಪ್ಯಾರಿಸನ್ ಹಾಕೊಳ್ತಾ ಬೆಳೀತಾ ಹೋಗ್ಬೇಕು. ಹೌದು, ನಾವು ಬೇರೆಯವ್ರಿಗೆ ನಮ್ ಕಂಪ್ಯಾರಿಸನ್ನೇ ಬೇಡ. ಒಂದು ಇದೆ ಏನಂದ್ರೆ, ಇವತ್ತು ನೀನ್ ಹಿಂಗ್ ಹಾಡ್ತೀಯ, ನಮ್ಗೆ ಗುರುಗಳು ಅಭ್ಯಾಸ ಮಾಡಿಸ್ಬೇಕಾದ್ರೆ ಅಂತ ಹೇಳ್ತಾರೆ, ದುಸರಿನ ಅಭ್ಯಾಸ ಮಾಡಿಸ್ಬೇಕಾದ್ರೆ, ಇವತ್ತು ನೀನ್ 5 ಸೆಕೆಂಡ್ ನೀನ್ ನಿಲ್ಲಕ್ಕಾಗತ್ತ, ನಿಲ್ಲು, ಇಷ್ಟೇ ನಿಲ್ಲು. ನೀನ್ ಒಂದೇ ಸಲ ಯಾರಿಗೂ ನಿಮ್ಗೆ ಲಾಂಗ್ ಸ್ಟ್ರೆಚ್ ಅಲ್ಲಿ ನಿನ್ಗೆ ಉಸಿರು ನಿಲ್ಸಕ್ಕೆ ಆಗಲ್ಲ. 5 ಆಯ್ತಾ, ಒಂದ್ ವಾರ ಮಾಡು. ಒಂದ್ ವಾರ ಆದ್ಮೇಲೆ 6 ಸೆಕೆಂಡ್ ಮಾಡ್ಕೊ. 5 ವಾರ, ಒಂದು ವಾರ ನಾವು ಒಂದು 5 ಸೆಕೆಂಡ್ ನಿಲ್ಸೋದು ಅಭ್ಯಾಸ ಮಾಡಿದಾಗ 6ನೇ ದಿವಸ 7ನೇ ದಿವಸ ನಮ್ಗೆ ಆಟೋಮೆಟಿಕ್ಲಿ 6 ಸೆಕೆಂಡ್ ಕಷ್ಟ ಆಗಲ್ಲ. ಸೊ 5 ಸೆಕೆಂಡ್ ಅಂತೂ ಕಷ್ಟ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ 6ನೇ ಸೆಕೆಂಡ್. ಸೊ ಹೀಗೆ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಓನ್ ಪ್ಯಾರಾಮೀಟರ್ಸ್, ಬ್ಯಾಂಡ್ವಿಡ್ತ್. ನಾವು ಯಾರು ಅವ್ರು ಇಷ್ಟ ಹಾಡಕ್ಕಾಗುತ್ತೆ, ನಮ್ಗೆ ಇಷ್ಟ ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ. ನೀವು ಅಭ್ಯಾಸ ಮಾಡದೇ ಇದ್ರೆ ನೀವು ಅಲ್ಲೇ ಇರ್ತೀರಿ, ಮುಂದೆ ಹೇಗೆ ಹೋಗ್ಬೇಕು ಸರ್, ಇನ್ನು ಕಡಿಮೆನೆ ಬರ್ತೀವಿ ಹೊರತಾಗಿ ನಮ್ಗೆ ಅಭ್ಯಾಸ ಮಾಡದೇ ಇದ್ರೆ ನಮ್ಗೆ ಅದ್ಯಾವುದು ಫಲಾನೇ ಕೊಡೋದಿಲ್ಲ. ಅಭ್ಯಾಸ ಅಷ್ಟೇ, ರಿಯಾಜ್, ಅಭ್ಯಾಸ, ಏನೇನು ಯಾವ್ಯಾವ ಶಬ್ದಗಳಿದೆಯೋ ಅದೇ ಪ್ರಾಕ್ಟೀಸ್, ಏನೇನ್ ಅನ್ಕೊಳ್ಳೋದಿದೆಯೋ ಎಲ್ಲಾನು ಅದ್ ಮಾಡಿದ್ರೇನೆ ಆಗುತ್ತೆ. ಯಾವ್ದೇ ಇರ್ಬೋದು. ಒಂದು ಹೆಣ್ಣಾಗಿ ನಾವು ಅಡ್ಗೆ ಮಾಡ್ಬೇಕಾದ್ರೆ ಮದ್ವೆಕಿನ್ನ ಮುಂಚೆ ನಾವ್ ಎಷ್ಟೆಷ್ಟು ಅಡ್ಗೆ ಮಾಡಿರ್ತೀವಿ ದೇವ್ರಿಗೆ ಗೊತ್ತು. ಮದ್ವೆ ಆದ್ಮೇಲೆ ನಾವು ಮಾಡಬೇಕು. ಫಸ್ಟ್ ಟೈಮ್ ಅಡ್ಗೆ ಮಾಡಿದಾಗ ನಾವೇನೋ ಪ್ರವೀಣರ್ ಇರಲ್ಲ. ಮಾಡ್ತಾ ಮಾಡ್ತಾ ಒಂದಿಷ್ಟು ವರ್ಷಗಳಾದ್ಮೇಲೆ ನಾವ್ ಒಂದು ಅನ್ನ ಕರೆಕ್ಟ್ ಆಗಿ ಇಡ್ತೀವಿ ಅಂತ. ಅದೇ ರೀತಿ ಎನಿಥಿಂಗ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ. ಹೌದು. ಸೊ ಇದನ್ನ ನಮ್ ಬ್ಯಾಂಡ್ ನಾವೇ ಜಾಸ್ತಿ ಮಾಡ್ಕೋಬೇಕು. ನಮ್ ಕಂಪ್ಯಾರಿಟಿವ್ ಅನಾಲಿಸಿಸ್ ನಾವೇ ನೋಡ್ಕೋಬೇಕು. ಅವಾಗ ಹಂಗ್ ಹಾಡ್ತಿದ್ದೆ, ಇವಾಗ ಹಿಂಗ್ ಹಾಡ್ತಿದ್ದೆ. ಅದೇ ಹಾಡನ್ನೇ ಅವಾಗ ಹಾಡ್ದಾಗ ಹೆಂಗಿತ್ತು, ಇವಾಗ ಹಿಂಗಿದೆ. ಆ ರಾಗವನ್ನ ನಾವು ಅವಾಗ ವಿಸ್ತಾರ ಮಾಡಿದಾಗ ಹೆಂಗಿತ್ತು, ಇವಾಗ ವಿಸ್ತಾರ ಮಾಡಿದಾಗ ಹೇಗ್ ಮಾಡ್ತಿದೀವಿ ನಮ್ಗೆ ಗೊತ್ತಾಗುತ್ತೆ. ತಾಳಗಳನ್ನ ಕಂಡು ಹಿಡಿಯೋದಿರ್ಬೋದು. ಓ ಹೌದು, ಅವಾಗ ಏನು ಗೊತ್ತೇ ಗೊತ್ತಾಗ್ತಿದೆಯಲ್ಲ, ಪರ್ಫೆಕ್ಟ್ ಆಗಿ ಗೊತ್ತಾಗ್ತಿಲ್ದೆ ಇರಬಹುದು. ಬಟ್ ಓಕೆ, ದೇರ್ ಇಸ್ ಸಮ್ ಇಂಪ್ರೂವ್ಮೆಂಟ್. 1% improvement is also an improvement. So we cannot say ನಾವು ಒಂದು ವಾರದಲ್ಲಿ ನಾವು 10%, no, that will not happen. It is a very slow process but a perfect process. Okay, ಯಾಕಂದ್ರೆ ಎಷ್ಟೋ ಜನಕ್ಕೆ ಹೆಂಗಂದ್ರೆ, ಇವಾಗ ನಾವು ಸಂಗೀತ ಕಲಿತಿದೀವಿ ಅಂದ್ರೆ ಮುಂದಿನ ವರ್ಷ ನಾವು ಸ್ಟೇಜ್ ಮೇಲೆ ಇರ್ಬೇಕಪ್ಪ ಇವಾಗ ಪ್ರಾಬ್ಲಮ್ ಇಲ್ಲ. ನೀವು 24 ಗಂಟೆ ದಿನಕ್ಕೆ ಕೊಡಕ್ ಆಗುತ್ತಾ ಸಂಗೀತಕ್ಕೆ? ಎವ್ರಿ ಒನ್ ಇಸ್ ನಾಟ್ ಏನಂತಾರೆ ಇದಕ್ಕಾಗಲ್ಲ. ಎವ್ರಿ ಒನ್ ಹ್ಯಾಸ್ ದರ್ ಓನ್ ಲೈಫ್ ಸ್ಟೈಲ್. ಅವ್ರು ಅದನ್ನ ದಿನಚರಿಗಳಂತೂ ಮಾಡ್ಬೇಕಾ. ಸೊ ಅದನ್ನೆಲ್ಲ ನಾವು ಬಿಟ್ಬಿಟ್ಟು ಈ ವರ್ಷ ನಾವು ಕ್ಲಾಸಿಗೆ ಹಾಕಿದೀವಿ, ಮುಂದಿನ ಎಷ್ಟೋ ನಮ್ ಗುರುಗಳ ಹತ್ರ ಬರ್ತಾರೆ ಪಾಠಕ್ಕೆ. ಗುರುಜಿ, ನಾವು ನಿಮ್ಮ ಹತ್ರ ಬರ್ತಾ ಇಷ್ಟು ವರ್ಷಗಳಾಗೋಯ್ತು, ನಮ್ಮ ಮಕ್ಳಿಗೆ ಇನ್ನೂ ಇಷ್ಟೇ ಬರ್ತಿದ್ಯಲ್ಲ. ಒಂದು ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತ, ಗುರುಗಳು ಏನ್ ಕಲಿಸ್ತಾರಲ್ಲ ಅದು ಅವರು 1 ಗಂಟೆ 2 ಗಂಟೆ 1 ದಿವಸ ಕಲಿಸ್ತಾರೆ. ಅದನ್ನ ನಾವು ಮನೆಗೆ ಬಂದು ಎಷ್ಟು ಮನನ ಮಾಡ್ತೀವಿ, ಶ್ರವಣ ಮನನ ನಿಧಿಧ್ಯಾಸನ, ಇದು ನಮ್ಮ ಶಾಸ್ತ್ರದಲ್ಲಿದೆ. ಅದನ್ನ ನಾವು ಹೇಗೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಒಂದು ಕೇಳೋದು, ಮನನ ಮಾಡ್ಕೊಳ್ಳೋದು, ಕಲಿಯೋದು, ಅದನ್ನು ಮತ್ತೆ ಪ್ರೊಡ್ಯೂಸ್ ಮಾಡೋದು. ಆಲ್ ದಿಸ್ ಇಸ್ ಅ ಪ್ರಾಸೆಸ್. ಅವ್ರು ಕಲಿಸಿದ ತಕ್ಷಣ ನಮ್ಗೆ ಯಾವ್ದು ಬರೋದಿಲ್ಲ. ಅವ್ರು 1, 2 ಒಂದು ಆಲಾಪ್ ಮಾಡಿದಾಗ ನಾವು 5 ಸಲ ಮಾಡಿದಾಗ 6ನೇ ಸಲ ನಮ್ಗೆ ಬರ್ತದೆ. ಅವ್ರು ಹೇಳೋದೇ ಅವ್ರಿಗಿರೋ ಪ್ರೊಫೆಷನ್ಸಿ ನಮ್ಗಿರಲ್ಲ. ಅಂತ ಒಂದ್ ಚಿಕ್ಕದ್ ಬರ್ದೇ ಇರೋ ನೀವು ಒಂದು ವರ್ಷ, ಇಷ್ಟು ವರ್ಷಗಳಾಗುತ್ತೆ ನಮ್ಗೆ ಬರಲ್ಲ. ಕೆಲವ್ರು ಅಂತಾರೆ, ಅವ್ರಿಗೆ ಮಾತ್ರ ಹಂಗ್ ಕಲಿಸ್ತಾರೆ ಅದಕ್ಕೆ ಅವ್ರಿಗೆ ಬರುತ್ತೆ, ಅದೆಲ್ಲ ಸುಳ್ಳು. ಗುರುಗಳು ಎಲ್ಲರಿಗೂ ಸಮ. ಅವನಿಗೆ ಜಾಸ್ತಿ ಬರುತ್ತೆ, ನಿಮ್ಗೆ ಜಾಸ್ತಿ ಬರುತ್ತೆ ಅಂತಲ್ಲ. ನೀವ್ ಎಷ್ಟು ಅಭ್ಯಾಸ ಮಾಡಿದೀರಿ ಅನ್ನೋದ್ರ ಮೇಲೆ ಮುಂದೆ ಹೇಳ್ಕೊಡ್ತಾರೆ ಅವ್ರು. ನಾವ್ ಅಲ್ಲೇ ನಿಲ್ತೀವಿ ಅಂತಂದಾಗ ನಿಮ್ಗೆ ಅದನ್ನೇ ಹೇಳ್ಕೊಡ್ತಾರೆ, ಮುಂದೆ ಹೋಗೋದಿಲ್ಲ. ಅವನಿಗೆ ಜಾಸ್ತಿ ಹೇಳ್ಕೊಟ್ರು, ನನಗ್ ಜಾಸ್ತಿ ಹೇಳ್ಕೊಡ್ಲಿಲ್ಲ. ಅವ್ರಿಗೆ ಯಾಕೆ ಜಾಸ್ತಿ ಹೇಳ್ಕೊಟ್ರು? ಕೊಟ್ಟಿರೋ ಅಭ್ಯಾಸವನ್ನ ಅವ್ರು ಸರಿಯಾಗಿ ಮಾಡಿದ್ದಾರೆ, ಅವ್ರು ಮುಂದಕ್ಕೆ ಹೋಗಕ್ಕೆ ಅವ್ರಿಗೆ ಅವಕಾಶ ಇದೆ. ನೀವು ಕೊಟ್ಟಿರೋದನ್ನ ಮಾಡಿಲ್ಲ, ನಿಮ್ ಮತ್ತೆ ಅಲ್ಲಿ ಪಾಠಕ್ಕೆ ಬಂದಾಗ ಮತ್ತೆ ಅದನ್ನೇ ಮಾಡಿಸಿದ್ರು. ಹೌದಾ? ಎಷ್ಟೋ ಜನ ನಿಮ್ಗೆ ಅವರು ಅಷ್ಟೆಲ್ಲ ಇದು ಕೊಟ್ರು, ನಿಮ್ಗೆ ಹಾಡಕ್ಕೆಲ್ಲ ನಾವು ಕಳಿಸಿದ್ವಿ ನಮ್ಮ ಮಕ್ಕಳನ್ನ, ಏನು ಸರಿಯಾಗಿ ಕಲಿಸ್ಲೇ. ಅವ್ರು ಸರಿಯಾಗಿ ಕಲಿಸ್ಲಿಲ್ಲ, ನೀವು ಸರಿಯಾಗಿ ಕಲೀಲಿಲ್ಲ ಅಷ್ಟೇ. ಸ್ಟಾಪ್ ಬ್ಲೇಮಿಂಗ್ ಅದರ್ಸ್. ನಾವ್ ಯಾವ ಸ್ಟೇಜ್ ಅಲ್ಲಿ ಇದೀವಿ ಅದನ್ನ ನಾವು ಫಸ್ಟ್. ಅಂಡ್ ಇವಾಗ ಮ್ಯೂಸಿಕ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಏನೋ ಇಲ್ಲ, ಎಲ್ಲರೂ ಹಾಡ್ತಾರೆ ನಾವು ಹಾಡೋಣ, ಅವ್ರು ಹಾಡ್ತಾರೆ ನಾವು ಹಾಡೋಣ. ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತದ್ರಿಂದ ಏನಿದೆ? Everyone cannot be a musician. Everyone cannot become a composer. Everyone cannot become an instrumentalist. Everyone cannot become a dancer. ನಾನು ಹಾಡ್ತೀನಿ ಅಂದ್ರೆ ಮಾತ್ರ ನಾನು ಡ್ಯಾನ್ಸ್ ಮಾಡಕ್ಕಾಗುತ್ತೆ.
ನಮ್ಗದಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ, ಏನು ನಾವ್ ಎಷ್ಟು ಸಮಯ ಕೊಡ್ತೀವಿ, ನಾವೆಷ್ಟು ಅಭ್ಯಾಸ ಮಾಡ್ತೀವಿ, ಎಲ್ಲಾನು ತುಂಬಾ ಮುಖ್ಯ. ಸುಮ್ನೆ ಅವ್ರು ಹಾಡ್ತಾರೆ, ನಾವು ಚೆನ್ನಾಗ್ ಒಂದ್ 10 ಹಾಡು ಚೆನ್ನಾಗ್ ಹಾಡಕ್ ಬರುತ್ತೆ ಅನ್ನೋದಕ್ಕೆ ನಾವು ಕೆನಾಟ್ ಬಿ ದೇರ್ ಅಂತ. ಅವ್ರ ಗುರುಗಳಿರ್ಬೋದು, ಒಂದು ಲೆವೆಲ್ ಅಲ್ಲಿ ಒಬ್ರು ಇದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ಈಸಿಯಾಗಿ ಯಾರು ಬರಕ್ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಗುಡ್ ಲಕ್ ಮ್ಯಾಟರ್ಸ್, ಆಲ್ ದೋಸ್ ಡೆಫಿನೆಟ್ಲಿ ಆರ್ ದೇರ್, ಬಟ್ ಪರಿಶ್ರಮ ಅನ್ನೋದು ಡೆಫಿನೆಟ್ಲಿ ಆಗ್ಲೇಬೇಕು. ಆ ಪರಿಶ್ರಮ ಇಲ್ಲದೆ ಇದ್ರೆ ಮುಂದ್ ಬರಕ್ ಸಾಧ್ಯನೇ ಇಲ್ಲ ಯಾರು. ಅದು ಇವ್ ಹೆಂಗೆ ಅಂದ್ರೆ ಇವಾಗ ಜನರೇಷನ್ಗೆ ಎಲ್ಲ ಫಾಸ್ಟ್, ಚಿಟ್ಕೆ ಹೊಡೆದ ತಕ್ಷಣ ನನ್ಗೆ ರೆಕಗ್ನಿಷನ್ ಬೇಕು, ನನ್ಗೆ ಸ್ಟೇಜ್ ಬೇಕು, ನನ್ಗೆ ಇದ್ಬೇಕು, ನನ್ಗೆ ಅಲ್ಲಿಗೆ ಹೋಗ್ಬೇಕು, ನನಗೆ ಇಲ್ಲಿಗೆ ಹೋಗ್ಬೇಕು. ಎವ್ರಿಥಿಂಗ್ ಡಸ್ ನಾಟ್ ಕಮ್ ಇನ್ ಅ ಡೇ. ಇವಾಗ ಈಗ ಯೂಟ್ಯೂಬ್ ಅನ್ಕೊಳ್ಳಿ, ಯೂಟ್ಯೂಬ್ ಎಷ್ಟು ಜನ ಎಲ್ಲ ಬೇರೆ ಬೇರೆ ರೀತಿ ಎಲ್ಲ, ಅವ್ರಿಗೆಷ್ಟು ಜನ ಫಾಲೋವರ್ಸ್ ಇದಾರೆ, ಇವ್ರಿಗೆಷ್ಟು ಜನ ಫಾಲೋವರ್, ಹೆಂಗ್ ಬಂತು? ಅವ್ರಷ್ಟು ದಿನ ವಿಡಿಯೋಸ್ ಹಾಕ್ತಾರೆ, ತಕ್ಕಂಗ ಅಷ್ಟು ಪರಿಶ್ರಮ ಪಡ್ತಾರೆ, ಅದಕ್ಕೆ ಅಂತ ಅವ್ರಿಗೆ ಅಷ್ಟು ಇದಾರೆ. ನಾವ್ ಏನು ಮಾಡಿದೆ, ಹೋಗೋ ವರ್ಷಕ್ಕೊಂದ್ಸಲಿ ವಿಡಿಯೋ ಹಾಕ್ತಿವಿ, ನಮ್ಗೆ ಫಾಲೋವರ್ಸ್ ಇಲ್ಲ ಅಂತಂದ್ರೆ ಹೆಂಗೆ? ಆಗಲ್ಲ. ಸ್ಟಾರ್ಟ್ ಮಾಡಿ ಬರ್ಬೇಕಂದ್ರೆ ಆಗಲ್ಲ. ಒಂದು ಚಾನೆಲ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಎಷ್ಟು ಪರಿಶ್ರಮನೂ ಬೇಕು, ಒಂದ್ ಸಮಯ ಕೊಟ್ರೇನೆ ಎಲ್ಲದಕ್ಕೂ ಆಗುತ್ತೆ ಅಲ್ವಾ? ಸೊ ಇನ್ ಕಲೆನೂ ಹಾಗೆ, ಅದಕ್ಕಷ್ಟು ಸಮಯ ಕೊಡ್ಬೇಕು, ಅಷ್ಟು ಇದು ಮಾಡ್ಬೇಕು. ಸೊ ಐ ವುಡ್ ಜಸ್ಟ್ ಸೇ ಟು ಯಂಗ್ ಜನರೇಷನ್, ಡೋಂಟ್ ರಶ್, ಕೀಪ್ ಪ್ರಾಕ್ಟಿಸಿಂಗ್. ಬಂದೇ ಆ ಸಮಯ ನಿಮ್ಗಿತ್ತು ಅಂದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಂಡ್ ಯು ಡೋಂಟ್ ಸಿಂಗ್ ಆರ್ ಯು ಡೋಂಟ್ ಲರ್ನ್ ಮ್ಯೂಸಿಕ್ ಟು ಬಿ ಆನ್ ಸ್ಟೇಜ್. ಯು ಲರ್ನ್ ಮ್ಯೂಸಿಕ್ ಫಾರ್ ಯೋರ್ ಓನ್ ಇನ್ನರ್ ಸೆಲ್ಫ್, ಫಾರ್ ಯೋರ್ ಓನ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಗೆ ಇವಾಗ ಸ್ಟೇಜ್ ಬರ್ತಿದೆ ಎಲ್ಲ ಓಕೆ, ಯಾಕಂದ್ರೆ ಡೆಫಿನೆಟ್ಲಿ ದಟ್ ಐ ಡೋಂಟ್ ಸೇ ಸ್ಟೇಜ್ ಮ್ಯಾಟರ್ ಆಗಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ನಮ್ಗೆ ಯಾರಾದ್ರೂ ಒಂದು ಶಭಾಷಿತನ ಕೊಟ್ರೇನೆ ಚೆನ್ನಾಗ್ ಹಾಡ್ತೀಯಾ ಅಂತ ಹೇಳಿದಾಗ ನಮ್ಗೆ ಒಂದು ಪ್ರೋತ್ಸಾಹ ಸಿಗುತ್ತೆ, ನಾವು ಇನ್ನೂ ಮಾಡ್ಬೇಕು ಅನ್ನೋ ಒಂದು ಇದೂ ಬರುತ್ತೆ, ಎಂಕರೇಜ್ಮೆಂಟ್ ಕೊಟ್ಟಾಗ್ಲೇನೆ ನಮಗೂ ಬರುತ್ತೆ. ಡೆಫಿನೆಟ್ಲಿ ದಟ್ ಈಸ್ ಒಂದ್ ಭಾಗ. ಇನ್ನೊಂದು ಭಾಗ, ನಾವು ನಮಗೋಸ್ಕರ ನಾವು ಹಾಡ್ಬೇಕು. ಎಷ್ಟೋ ಸಲ ದೇವ್ರ ಮುಂದೆ ಕೂತಾಗ ಒಂದ್ ಹಾಡುಗಳು ಬಂದಾಗ ಅದೇನ್ ನಾವು ಲಯವಾಗಿ ಹಾಡ್ಬೇಕು ಹೀಗೆ, ಬಟ್ ದಟ್ ಮ್ಯೂಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ದೇವ್ರ ಜೊತೆ ಕನೆಕ್ಟ್ ಆಗಕ್ಕೆ ಅಂತ ಹಾಡ್ತೀವಿ ನಾವು, ಏನೋ ವಿ ಡೋಂಟ್ ಸಿಂಗ್ ದೇರ್ ಟು ಇಂಪ್ರೆಸ್ ದ ಆಡಿಯನ್ಸ್. ನಾವು ಯಾಕಂದ್ರೆ ಸ್ಟೇಜ್ ಕೊಟ್ಟಾಗ ಎಲ್ಲರದು ತಮ್ಮದೇ ಆದ ಅಭಿಪ್ರಾಯ ಇದೆ. ಇದು ನನ್ನ ಅಭಿಪ್ರಾಯ ಏನಂತಾರೆ ಅಂದ್ರೆ, ನಾವು ನಮ್ಮ ವಿ ಗಿವ್ ಅವರ್ ಬೆಸ್ಟ್. ನಮ್ದೇನಿದೆಯೋ ನಮ್ದು ಬೆಸ್ಟ್ ಏನಿದೆ ನಾವು ಕೊಡಕ್ ಪ್ರಯತ್ನ ಪಡ್ತೀವಿ. ಅದ್ರ ಜೊತೆಗೆ ನಾವು ಅವ್ರ ಜೊತೆ ಕನೆಕ್ಟ್ ಆಗುವ ಅನ್ನೋದನ್ನು ಕೂಡ ಬೇಕು. ನನಗೇನ್ ಬೇಕೋ ಅದನ್ನೇ ನಾನು ಹಾಡ್ಬಿಡ್ತೀನಿ ಅನ್ನಕ್ಕೆ ಆಡಿಯನ್ಸ್ ಬೇಕಾಗಿಲ್ಲ. ನಾವು ಒಬ್ಬರೇ ಇದ್ರು ನಮ್ಗೆ ಬೇಕು. ಬಟ್ ಒಂದು ಸ್ಟೇಜ್ ಅಂತೂ ತಮ್ಮದೇ ಆದ ಅಭಿಪ್ರಾಯ ಇದೆ. ಇದು ನನ್ನ ಅಭಿಪ್ರಾಯ ಏನಂತಾರೆ ಅಂದ್ರೆ, ನಾವು ನಮ್ಮ ವಿ ಗಿವ್ ಅವರ್ ಬೆಸ್ಟ್. ನಮ್ದೇನಿದೆಯೋ ನಮ್ದು ಬೆಸ್ಟ್ ಏನಿದೆ ನಾವು ಕೊಡಕ್ ಪ್ರಯತ್ನ ಪಡ್ತೀವಿ. ಅದ್ರ ಜೊತೆಗೆ ನಾವು ಅವ್ರ ಜೊತೆ ಕನೆಕ್ಟ್ ಆಗುವ ಅನ್ನೋದನ್ನು ಕೂಡ ಬೇಕು. ನನಗೇನ್ ಬೇಕೋ ಅದನ್ನೇ ನಾನು ಹಾಡ್ಬಿಡ್ತೀನಿ ಅನ್ನಕ್ಕೆ ಆಡಿಯನ್ಸ್ ಬೇಕಾಗಿಲ್ಲ. ನಾವು ಒಬ್ಬರೇ ಇದ್ರು ನಮ್ಗೆ ಬೇಕು. ಬಟ್ ಒಂದು ಸ್ಟೇಜ್ ಅಂತ ಕೊಟ್ಟಾಗ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಅಂತ ಇರುತ್ತೆ. ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳ್ಳೆ ಶಾಸ್ತ್ರೀಯ ಹಾಡ್ತೀವಿ ಅಂದ್ರೆ ಯಾರು ಕೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಅಲ್ಲಿ ಜನಗಳಿಗೆ ಅರ್ಥ ಆಗಲ್ಲ. ಮೋಸ್ಟ್ಲಿ 90% ಆಫ್ ದ ಪೀಪಲ್ ಅವ್ರಿಗೆ ಅಲ್ಲಿ ರಾಗಗಳೇನು ಕನೆಕ್ಟ್ ಆಗಲ್ಲ ಡೆಫಿನೆಟ್ಲಿ. ಅವಾಗ ನಾವೇನ್ ಹಾಡ್ಬೇಕು, ಅಲ್ಲಿ ಭಜನೆಗಳನ್ನ ಹಾಡ್ಬೇಕು, ದಾಸ ಸಾಹಿತ್ಯ ಹಾಡ್ಬೇಕು, ಭಕ್ತಿ ಗೀತೆಗಳನ್ನ ಹಾಡ್ಬೇಕು, ವಚನ ಸಾಹಿತ್ಯ, ಪೀಪಲ್ ವಿಲ್ ಕನೆಕ್ಟ್. ಅದರಲ್ಲಿ ನಾವು ನಮ್ಮ ರಾಗದ ಪ್ರೊಫಿಷಿಯನ್ಸಿ ಏನಿದೆ ಅಂತ ತೋರಿಸ್ಬೇಕೇ ವಿನಃ ನಾವಲ್ಲಿ ಫುಲ್ ಶಾಸ್ತ್ರೀಯವಾಗಿ ಹಾಡ್ತೀವಿ ಅಂದ್ರೆ ಯಾರು ಕೇಳಲ್ಲ. ಶಾಸ್ತ್ರೀಯಕ್ಕೆ ಅದರದೇ ಆದಂತಹ ಸ್ಟೇಜ್ ಇದೆ, ಅದರದೇ ಆದಂತಹ ಜಾಗ ಇದೆ. ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಒಂದಿದೆ, ಒಂದು ಚೌಕಟ್ಟು ಅಂತ ಇದೆ ನಮ್ಮ ಇದು. ಸೊ ನಾವು ಎಲ್ಲಿ ಯಾವಾಗ ಏನು ಮಾಡ್ಬೇಕು ಅಂತ, ನಾವು ಎಲ್ಲೋ ಹೋಗಿ ಏನೋ ಪೂಜೆ ಮಾಡ್ತೀವಿ, ಏನೋ ಅಲ್ಲಿ ನಾವು ಪೂಜೆ ಮಾಡ್ಬೇಕಾದ್ರೆ ಶುದ್ಧವಾಗಿ ಇರ್ಬೇಕು, ನಮ್ಗೆ ಸ್ನಾನ ಮಾಡಿಯೇ ಆಗ್ಬೇಕು. ದೇವ್ರನ್ನ ನೆನೆಸ್ಬಾರ್ದು ಅಂತ ಹೇಳಿಲ್ಲ, ಅದೊಂದು ಪೂಜೆ ಅಂತ ಮಾಡ್ಬೇಕಾದ್ರೆ ನಮ್ಮದೇ ಆದಂತ ಒಂದು ರೆಸ್ಟ್ರಿಕ್ಷನ್ ಅಂತ ಹೇಳಲ್ಲ ನಾನು, ಅದಕ್ಕೊಂದು ನಿಯಮ ಅಂತ ಹೇಳ್ಬೋದು. ರೆಸ್ಟ್ರಿಕ್ಷನ್ ಅಂದ್ರೆ ಏನಾಗ್ಬಿಡುತ್ತೆ, ಇದು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅದೊಂದು ಯೂನಿಫಾರ್ಮಿಟಿ ಇದೆ, ಅದಕ್ಕೊಂದು ಡಿಸಿಪ್ಲಿನ್ ಅನ್ಬೋದು. ಅದನ್ನ ಹಾಕಿ ಫಾಲೋ ಮಾಡ್ಬೇಕು. ಅದನ್ನ ಮಾಡ್ದೆ ನಾವು ಇಲ್ಲ ಎಲ್ಲಿ ಬೇಕಲ್ಲಿ ಮಾಡ್ತೀವಿ. ಎಲ್ಲೇ ಶಾಸ್ತ್ರೀಯ ನಾವು ಹಾಡ್ಬೇಕಾದ್ರೆ ನಾವು ಟ್ರೈನಲ್ಲಿ ಕೂತ್ಕೊಂಡಿರ್ತೀವಪ್ಪ ಹಾಡ್ತೀನಿ ಅಂತ ಶಾಸ್ತ್ರೀಯವಾಗಿ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅಲ್ಲೇ ಜನಗಳ ಜೊತೆ ಇದ್ದಾಗ ನಮ್ ಮ್ಯೂಸಿಕ್ ನಾವು ಹೇಗೆ ಎಂಜಾಯ್ ಮಾಡ್ಬೇಕು ಅನ್ನೋದು
ಅಲ್ಲಿ ಇನ್ನೂ ಎಷ್ಟೋ ಮೆಟ್ರೋಗಳಲ್ಲಿ ಅಂದ್ರೆ ಇವಾಗೆಲ್ಲ ಇದು ನೋಡ್ಬೇಕಾದ್ರೆ ಎಷ್ಟೋ ಮೆಟ್ರೋಸ್ ಮುಂಬೈ ಮೆಟ್ರೋಗಳೆಲ್ಲ ಎಷ್ಟೋ ಜನ ಹಾಡುಗಳನ್ನ ಹಾಡ್ಕೊಂತ ಹೋಗ್ತಾರೆ. ಅಲ್ಲಿ ಪೀಪಲ್ ಕನೆಕ್ಟ್ ಬಿಕಾಸ್ ದೇ ಆರ್ ನಾಟ್ ಸಿಂಗಿಂಗ್ ಕ್ಲಾಸಿಕಲ್ ಮ್ಯೂಸಿಕ್, ದೇ ಆರ್ ಸಿಂಗಿಂಗ್ ಒಂದು ಭಜನ್ ಇರ್ಬೋದು, ಯಾಕಂದ್ರೆ ಎಲ್ಲರೂ ಹಾಡ್ಬೋದು ಅವಾಗ. ಅಂದ್ರೆ ಎಲ್ಲರ ಜೊತೆ ಬಿಕಾಸ್ ಕ್ಲಾಸಿಕಲ್ ಇಸ್ ನಾಟ್ ಅ ಕಪ್ ಆಫ್ ಟೀ ಫಾರ್ ಎವ್ರಿಬಡಿ. ನಾನ್ ಹಾಡ್ತೀನಿ ಅಂದ್ರೆ ನೀವು ಹಾಡಕ್ಕಾಗುತ್ತೆ, ನೀವು ನನ್ಗಿಂತ ಇನ್ನೂ ಚೆನ್ನಾಗಿ ಹಾಡೋರಿರ್ತಾರೆ. ಸೊ ಅದು ಇಟ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಸೊ ಇದೇನ ಯಾಕೆ ಭಜನೆ ಇದೆಲ್ಲ ಅಂತಂದ್ರೆ ಇಟ್ ಕನೆಕ್ಟ್ಸ್ ದ ಪೀಪಲ್. ಫಾರ್ ದಟ್ ಆಫ್ ಕೋರ್ಸ್ ಯು ಶುಡ್ ನೋ ಮ್ಯೂಸಿಕ್, ಯು ಶುಡ್ ನೋ ಹೌ ಟು ಸಿಂಗ್, ಯು ಶುಡ್ ನೋ ದ ಬೇಸಿಕ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್. ಅವಾಗಿದ್ರೆ ಅವ್ರನ್ನೆಲ್ಲನೂ ಒಂದುಗೂಡ್ಸಕ್ಕಾಗುತ್ತೆ. ಸೊ ನಮ್ಗೆ ಶ್ರುತಿ ಇಲ್ಲ, ಲಯ ಇಲ್ಲ, ತಾಳ ಇಲ್ಲ ಅಂತಂದ್ರೆ ಯಾರು ಯಾವುದೇ ಹಾಡನ್ನು ಕೇಳಕ್ ಇಷ್ಟಪಡಲ್ಲ. ಯಾವುದೇ ಕೈಂಡ್ ಆಫ್ ಮ್ಯೂಸಿಕ್ ಇರ್ಬೋದು, ಅದು ವೆಸ್ಟರ್ನ್ ಮ್ಯೂಸಿಕ್ ಇರ್ಬೋದು, ಪಾಪ್ ಮ್ಯೂಸಿಕ್ ಇರ್ಬೋದು, ಇಂಗ್ಲಿಷ್, ಹಾಲಿವುಡ್, ಬಾಲಿವುಡ್, ಯಾವುದೇ ಹಾಡುಗಳನ್ನ ತಗೊಂಡ್ರು ನಮ್ಗೆ ಆ ಚೌಕಟ್ಟು ಇದ್ದೇ ಇದೆ. ಅದು ಲಯದಲ್ಲಿ ಇರ್ಬೇಕು, ಅದು ಸ್ವರದಲ್ಲಿ ಇರ್ಬೇಕು, ಅದು ಶ್ರುತಿಯಲ್ಲಿ ಇರ್ಬೇಕು. ಅದೆಲ್ಲ ಇದ್ರೇನೆ ಹಾಡು. ಸೊ ಸಂಬಡಿ ಇಲ್ಲ ನಮ್ಗೇನ್ ಶಾಸ್ತ್ರೀಯ ಸಂಗೀತ ಬೇಡ, ಶ್ರುತಿನೇ ಇಲ್ಲ ಅಂದ್ರೆ ಯಾವ ಶಾಸ್ತ್ರ ನೀವ್ ಏನ್ ಹಾಡಿದ್ರು ಇಲ್ಲ. ಶ್ರುತಿ ಇಸ್ ದ ಬೇಸಿಕ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್. ಅದೇ ಇಲ್ಲ ಅಂದ್ರೆ ಏನ್? ಸೊ ಅದೆಲ್ಲ ಸುಮ್ನೆ ಅವ್ರ ತಮ್ಗೆ ತಾವ್ ಕ್ಲಾಸಿಕಲ್ ಕಲ್ತಿಲ್ಲ ಅನ್ನೋ ಇದಕ್ಕೆ ಒಂದು ಹೇಳೋದಕ್ಕಷ್ಟೇ. ಶ್ರುತಿ ಇಲ್ಲದೆ ಇದ್ರೆ ಯಾವ ಹಾಡು ಹಾಡಕ್ಕಾಗಲ್ಲ. ಅವಾಗ ಶ್ರುತಿ ಇಲ್ಲ ಅಂತಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ಶ್ರುತಿ ಬೇಕು ಅಂದ ತಕ್ಷಣ ಕ್ಲಾಸಿಕಲ್ ಬಂದೇ ಬಿಡ್ತು. ಶ್ರುತಿ, ರಾಗ, ಲಯ, ತಾಳ ಇವೆಲ್ಲ ದಿಸ್ ಆರ್ ಬೇಸಿಕ್ಸ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್, ಆಫ್ ಎನಿ ಮ್ಯೂಸಿಕ್ ಫಾರ್ ದಟ್ ಮ್ಯಾಟರ್. ಅದೇ ಇಲ್ಲ ನಾವೆಲ್ಲ ಕಲ್ತಿಲ್ಲ, ನಾವ್ ಹಂಗೆ ಹಾಡ್ ಅದು ನೀವು ತಿಳಿದೆ ಅದನ್ನೆಲ್ಲ ಅಳವಡಿಸ್ಕೊಂಡಿರ್ತೀರಿ ಅಷ್ಟೇ. ಅಂದ್ರೆ ಗುರುಗಳ ಮುಖಾಂತರ ಹೋಗಿ ಒಂದು ಏನ್ ಗುರುಕುಲ ಪದ್ಧತಿ ಇದೆ ಅದರಲ್ಲಿ ಕಲಿದೇ ಇರಬಹುದು. ಬಟ್ ಡೆಫಿನೆಟ್ಲಿ ಯು ಆರ್ ಇನ್ಸೈಡ್ ದಟ್. ವಿದೌಟ್ ದಟ್ ಯು ಕೆನಾಟ್ ಸಿಂಗ್ ಎನಿಥಿಂಗ್, ಯು ಕೆನಾಟ್ ಪ್ಲೇ ಎನಿಥಿಂಗ್. ನೀವು ಸ್ವರಗಳನ್ನ ಕಲ್ತಿಲ್ಲದೆ ಇರಬಹುದು, ಬಟ್ ಅದೇನ ನಾವು ಲಯ ಅನ್ನೋದು ಇಲ್ಲದೆ ನೀವು ಹೆಂಗ್ ಹಾಡ್ತೀರಿ? ಮಾಡ್ಲೇಬೇಕಲ್ಲ ಅದನ್ನ. ಲಯ ಅಂತ ಬೇಕಂದ್ರೆ ನಿಮ್ಗೆ ಕ್ಲಾಸಿಕಲ್ ಬಂದೇ ಬಿಡ್ರಿ. ಅಲ್ಲಿ ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವ್ರ ದಾಸರು. ಅದರ ಪ್ರತಿಯೊಂದು ಹಾಡಿಗೂ ಇದು ಈ ರಾಗದಲ್ಲಿ ಇರಬೇಕು, ಈ ರೀತಿ ರಾಗದಲ್ಲಿ ಇರಬೇಕು ಅಂತಾನೆ ಇದೆ ಅವ್ರಿಗೆ. ಕರ್ನಾಟಕ ಮ್ಯೂಸಿಕ್ ಅಲ್ಲಿ ನೋಡಿ, ನಾನ್ ಹಿಂದೂಸ್ತಾನಿ ಮ್ಯೂಸಿಷಿಯನ್, ಬಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತವ್ರು ನೋಡಿ, ಅವ್ರ ಭಾಗ್ಯದ ಲಕ್ಷ್ಮಿ ಅವತ್ ಹೆಂಗ್ ಹಾಡ್ತಿದ್ರು ಇವತ್ತಿಗೂ ಹಾಗೆ ಹೇಳ್ತಾರೆ. ಬರ್ದಿರೋದು ಯಾರು? ಪುರಂದರದಾಸರು. ಅವ್ರು ಹೇಗಿದೆ ಇವಾಗಿನವರೆಗೂ ಹಾಗೆ ಇದೆ. ಎಷ್ಟೋ ವರ್ಷಗಳಾಗ. ಯಾಕೆ? ಯಾಕಂದ್ರೆ ಅವ್ರು ಅದನ್ನ ಆ ರಾಗದಲ್ಲಿ ಹಾಡಿದ್ರೆ ಆ ಸಾಹಿತ್ಯಕ್ಕೆ ಅದು ಇಟ್ ಗಿವ್ಸ್ 100% ಜಸ್ಟಿಸ್. ಅದಕ್ಕೆ ಅವ್ರು ಯಾಕಂದ್ರೆ ಅವ್ರಿಗೆ ಸಾಹಿತ್ಯನೂ ಗೊತ್ತು, ಅವ್ರಿಗೆ ಸಂಗೀತನೂ ಗೊತ್ತು. ಅದಕ್ಕೆ ಹಂಗೆ ನಾವು ಸಂಗೀತ ಇಂದ ಏನು ಮಾಡ್ತೀವಿ ಅಂದ್ರೆ ಪದಗಳು, ಭಾವಗೀತೆಗಳು ಅದೆಲ್ಲ ಎಷ್ಟೋ ಕವಿಗಳು ಬರ್ದಿರ್ತಾರೆ. ಅದಕ್ಕೆ ಲೈಫ್ ಯಾವಾಗ ಬರುತ್ತೆ? ಓದುಗರಿಗೆ ಅದು ಓದಿದ್ರೆ ಸಾಕು. ಬಟ್ ಎಲ್ಲರಿಗೂ ಕನೆಕ್ಟ್ ಆಗ್ಬೇಕು ಅನ್ನೋದು ಸಂಗೀತ. ಎಲ್ರಿಗೂ ಓದೋ ಹವ್ಯಾಸ ಇರಲ್ಲ, ಕೇಳೋ ಹವ್ಯಾಸ 95% ಜನಕ್ಕೆ ಇರುತ್ತೆ. ಅಲ್ಲೋ ಇಲ್ಲೋ ನಂಗೆ ಸಂಗೀತ ಅಂದ್ರೆ ನಂಗೆ ಏನು ಹಾಡುಗಳೇ ಇಷ್ಟ ಇಲ್ಲ ಅನ್ನೋರು ತುಂಬಾ ವಿರಳ. ಅವರು ಬೇರೆ ಅಂದ್ರೆ ಒಬ್ರಿಗೆ ಪಾಪ್ ಮ್ಯೂಸಿಕ್ ಇಷ್ಟ ಆಗ್ಬೋದು, ಒಬ್ರು ಶಾಸ್ತ್ರೀಯ ಇಷ್ಟ ಆಗ್ಬೋದು, ಒಬ್ರಿಗೆ ಸುಗಮ ಸಂಗೀತ ಇಷ್ಟ ಆಗ್ಬೋದು, ಒಬ್ರಿಗೆ ದೇವರನಾಮ ಇಷ್ಟ ಆಗ್ಬೋದು. ಬಟ್ ಡೆಫಿನೆಟ್ಲಿ ನಮ್ಮ ವೇದಗಳೇ ಒಂದು ಸರಿಯಾದ ಒಂದು ಇದ್ರಲ್ಲಿದೆ, ಒಂದು ಲಯದಲ್ಲಿದೆ, ಒಂದು ಶ್ರುತಿಯಲ್ಲಿದೆ. ಯಾವುದೇ ವೇದದಲ್ಲಿ ಯಾವುದೇ ಒಂದಿತ್ತು ಅದನ್ನ ಕರೆಕ್ಟ್ ಆಗಿ ಹಂಗ್ ಹಾಡಿದ್ರೇನೆ. ಅಂದ್ರೆ ಅದಕ್ಕೆ ನೋಡಿ, ನಾವು ವೇದದ ಒಂದು ಲೈನ್ ಇರ್ಬೋದು, ಆ ಲೈನ್ ಕೂಡ ಕರೆಕ್ಟ್ ಆಗಿ ಇಷ್ಟು ಟೈಮ್, ಇಷ್ಟು ಅಕ್ಷರಗಳು, ಅದು ಕರೆಕ್ಟ್ ಆಗಿ ಹಂಗೆ ಇದೆ. ಸೊ ವಿದೌಟ್ ಮ್ಯೂಸಿಕ್ ಐ ವುಡ್ ಸೇ ದರ್ ಇಸ್ ನೋ ಲೈಫ್ ಅಂತ. ನಾವು ಮಾತಾಡ್ತಿರ್ಬೇಕಾದ್ರೆ ನಾವು ಒಂದು ಪಿಚ್ ಅಲ್ಲಿ ಮಾತಾಡ್ತಿರ್ತೀವಿ. ಗುರುಗಳು ಸ್ಕೂಲಲ್ಲಿ ಇದ್ದಾಗ ಒಬ್ರು ಶ್ರೀಪತಿ ಸರ್ ಅಂತ ಅವ್ರು ಹೇಳ್ತಾ ಇದ್ರು, ಅಲ್ಲ ಮಾಮ, ನಾವು ಮತ್ತೆ ಅದನ್ನ ನಾವು ಹೆಂಗ್ ನೆನ್ಪಿಟ್ಕೋಬೇಕು, ನಾವು ಯಾವ ಶ್ರುತಿಯಲ್ಲಿದ್ದೀವಿ? ನೀ ಯಾವ ಶ್ರುತಿಯಲ್ಲಿ ಹಾಡ್ತೀಯಲ್ಲ ಅದೇ ಶ್ರುತಿಯಲ್ಲಿ ಮಾತಾಡು. ಯಾಕಂದ್ರೆ ಅವಾಗೆಲ್ಲ ಇಷ್ಟಲ್ಲ ಡಿಜಿಟಲ್ ಏನಂತಾರೆ, ಫೋನಲ್ಲಿ ತಾನ್ಪುರ, ಇದು ಡಿಜಿಟಲ್ ತಾನ್ಪುರ ಎಲ್ಲ ಇರ್ಲಿಲ್ಲ. ಒಂದು ಹಾರ್ಮೋನಿಯಂ ಹಿಡ್ಕೋಬೇಕಿತ್ತು, ಇಲ್ಲ ತಾನ್ಪುರ ಹಿಡ್ಕೋಬೇಕಿತ್ತು. ಸೊ ಅದೆಲ್ಲ ಗೊತ್ತಾಗ್ಬೇಕು. ಅಷ್ಟೆಲ್ಲ ಎಲ್ಲೇ ಕಡೆ ಎಲ್ಲ ಸುಮ್ನೆ ದೇವಸ್ಥಾನಕ್ಕೆ ಹೋಗಿರ್ತೇವಪ್ಪ, ಹಾಡು ಅಂದ್ರೆ ನಾವು ಯಾವ್ದೋ ಪಿಕ್ಚರ್ ಹಾಡ್ಬಿಟ್ರೆ ಎಲ್ಲೋ ಹೋಗ್ಬಿಡತ್ತೆ, ಮೇಲೆ ನೇರ್ಸಕ್ಕಾಗಲ್ಲ. ಹಿಂಗೆ ಹೋಗೋದೇ, ನೀನ್ ಯಾವ ಪಿಕ್ಚರ್ ಹಾಡ್ತೀಯಲ್ಲ ಅದೇ ಪಿಕ್ಚರ್ಲೇ ಮಾತಾಡು. ಅಂದ್ರೆ ಅವಾಗ ಏನಾಯ್ತು, ಮಾತಾಡೋದು ಕೂಡ ಒಂದು ಸಂಗೀತ ಶ್ರುತಿಯಲ್ಲಿದೆ ಅಂತ ಹೇಳ್ದಂಗಾಯ್ತು. So I would really say music is life, part of life of everybody, knowingly or unknowingly ಅಷ್ಟೇ.
ಸೊ ನಿಮ್ಗೆ ಲೈಕ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಈಗ ಮ್ಯೂಸಿಕ್ ನಿಮ್ಗೆ ಪ್ಯಾಷನ್ ಅಂತ ಹೇಳ್ಬೋದು, So ಹಾಗೆ ಪ್ರಾಕ್ಟೀಸ್ ಇರುತ್ತೆ, So ಅದ್ರ ಜೊತೆ ನಿಮ್ದು ಆರ್ಕಿಟೆಕ್ಟ್ ವರ್ಕ್ ಕೂಡ ಇರುತ್ತೆ, ಮನೆಗೆ ಬ್ಯಾಲೆನ್ಸ್ ಮಾಡೋದು ಇರುತ್ತೆ. ಹೆಂಗೆ ಅನ್ಸುತ್ತೆ ನಿಮ್ಗೆ? ಮತ್ತೆ ಇವಾಗ ಸ್ವಲ್ಪ ಲೈಕ್ ಕಚೇರಿಗಳೆಲ್ಲ ಕೊಟ್ಟಿದ್ದೀರಲ್ಲ, So ಹಾಗಾಗಿ ನಿಮ್ಗೆ ಪಬ್ಲಿಕ್ ಲೈಫ್ ಕೂಡ ನೀವು ಎಕ್ಸ್ಪೋಸ್ ಮಾಡಿರ್ತೀರ. ಹೌದು. ಸೊ ಹೆಂಗೆ ಫೀಲ್ ಆಗುತ್ತೆ ಅದೆಲ್ಲ? ಡೆಫಿನೆಟ್ಲಿ ಏನ ಹೇಳದಲ್ಲ, ಸ್ಟೇಜ್ ಅನ್ನೋದು ಇಟ್ ಇಸ್ ಡೆಫಿನೆಟ್ಲಿ ಅನದರ್ ವರ್ಲ್ಡ್. ಓಕೆ, ಸೊ ನಮ್ಗೆ ಕೆಳಗಡೆ ಬಂದ ತಕ್ಷಣ ತುಂಬಾ ಚೆನ್ನಾಗಿ ಹಾಡಿದ್ರಿ, ಇದು ಅದೊಂದು ಎಂಕರೇಜ್ಮೆಂಟ್, ದಟ್ ಅದು ಎಷ್ಟು ಖುಷಿ ಇರುತ್ತೆ ಅಂದ್ರೆ ಒಂದು ಮನುಷ್ಯನಿಗೆ ಆ ಎಂಕರೇಜ್ಮೆಂಟ್ ವಿಲ್ ಆಕ್ಚುಲಿ ಗೋ ಆನ್ ಫಾರ್ ಡೇಸ್. ಅವ್ರು ಹೇಳಿದ್ರು ಅಭ್ಯಾಸ ಮಾಡ್ಬೇಕು, ಅಭ್ಯಾಸ, ನೆಕ್ಸ್ಟ್ ಪ್ರೋಗ್ರಾಮ್ ಶುಡ್ ಬಿ ಮಚ್ ಬೆಟರ್. ಅಂದ್ರೆ ಒಂದು ನಮ್ದೇ ಒಂದು ಲೆವೆಲ್ ನ ಹೇಳಿದ್ನಲ್ಲ, ನಾವು ಬೇರೆಯವ್ರು ನೋಡೋದ್ ಬೇಡ, ನಮ್ದೇ ನಾವೇನ್ ಈ ಕಾರ್ಯಕ್ರಮದಲ್ಲಿ ನಾವೇನ್ ಕಚೇರಿಯಲ್ಲಿ ಏನ್ ಹಾಡಿದೀವಿ, ನೆಕ್ಸ್ಟ್ ಇನ್ನ ಏನ್ ಇಂಪ್ರೊವೈಸ್ ಮಾಡ್ಬೋದು. ಸೊ ದಟ್ ವಿಲ್ ಹ್ಯಾವ್ ಅಂಡ್ ಇಷ್ಟೆಲ್ಲ ಮಾಡ್ಕೋಬೇಕು ಅಂತಂದ್ರೆ ನನ್ನ ಆರ್ಕಿಟೆಕ್ಚರ್ ನಂದೇ ಫರ್ಮ್ ಇದೆ, ನಾನು ಇಂಟೀರಿಯರ್ ಡಿಸೈನಿಂಗ್, ಆರ್ಕಿಟೆಕ್ಚರ್ ಇದೆಲ್ಲ ಮಾಡೋದಕ್ಕೆ ಎಲ್ಲ ಸಾಧ್ಯ ಆಗ್ತಿದೆ ಅಂದ್ರೆ ಎಲ್ಲರಿಗೂ 24 ಗಂಟೆನೇ ಇರೋದು. ಸುಧಾಮೂರ್ತಿಗೂ 24 ಗಂಟೆ ಇದೆ, ನಮಗೂ 24 ಗಂಟೆನೇ ಇದೆ, ಭೀಮಸೇನ್ ಜೋಶಿಯವ್ರಿಗೂ 24 ಗಂಟೆನೇ ಇತ್ತು. ಬಟ್ ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್. ಐ ಡೋಂಟ್ ಸೇ ತುಂಬಾ ಈಸಿಯಾಗಿ ಎಲ್ಲ ನಡೀತಾ ಇದೆ ಅಂತ. ಮನೇನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಬೇಕು, ಅವ್ರ ಅಭ್ಯಾಸಗಳನ್ನ ನೋಡ್ಬೇಕು. ನನ್ಗೆ ಸಪೋರ್ಟ್ ಇದೆ, ಹಾಗಾಗಿ ಆಗ್ತಿದೆ. ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು, ಎಷ್ಟೋ ಸಲ ನಮ್ ಕಾರ್ಯಕ್ರಮಗಳಿದೆ, ನಮ್ ತಂದೆ ತಾಯಿ ಬಂದಿರ್ತಾರೆ, ಮತ್ತೆ ಮಗ ತೀರ್ಕೊಂಡ್ಮೇಲೆ ಅವ್ರು ಬಂದು ಇರಕ್ ಶುರು ಮಾಡಿದ್ರು ಅಂದ್ರೆ ನಾವು ಕಾರ್ಯಕ್ರಮ ಇದೆಯಾ ನೀನ್ ಹೋಗು, ನಾವು ಬಂದಿರ್ತೀವಿ ಮನೆ ನೋಡ್ಕೊಳ್ಳಿ. ಸೊ ಈ ತರ ಸಪೋರ್ಟ್ ಸಿಸ್ಟಮ್ ಇದ್ರೇನೆ ನಮ್ಗೆ ಆಗೋದು. ಯಾಕಂದ್ರೆ ಐ ಆಮ್ ಫ್ರಮ್ ಅ ಟ್ರೆಡಿಷನಲ್ ಬ್ಯಾಕ್ ಗ್ರೌಂಡ್. ನಮ್ಮ ಸಂಸ್ಕೃತಿ, ಮನೆ ಸಂಸ್ಕೃತಿಗಳನ್ನ ಕೂಡ ನಾವು ಮನೆಯಲ್ಲಿ ಏನೇನು ಪದ್ಧತಿಗಳಿದೆ ಅದನ್ನು ನಾವು ನೋಡ್ಕೊಂಡು, ಸೊ ಅದನ್ನ ನೋಡ್ಕೊಂಡು ಇದನ್ನ ನೋಡ್ಕೊಂಡು ಎಲ್ಲಾ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಸಪೋರ್ಟ್ ಇರ್ಬೇಕು. ಇಲ್ದಿದ್ರೆ ಆಗಲ್ಲ. ಇದು ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಸ್ಕೂಲ್ಗೆ ಅಂತಂದ್ರೆ ಬರೀ ನಾನೊಬ್ಳೆ ಓಡಾಡಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನಮ್ಮ ಮನೆಯವ್ರು ಕೂಡ ಎಷ್ಟು ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಮನೇಲಿರೋ ಜನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದಾಗ್ಲೇನೆ ಅದು ಆಗುತ್ತೆ. ಸೊ ಆ 1 hour ಅಲ್ಲಿ ವಾಟ್ ಎವರ್ ಐ ಕ್ಯಾನ್ ಡೂ, ಐ ಟ್ರೈ ಮೈ ಬೆಸ್ಟ್. ಅಷ್ಟೇ ಮಕ್ಕಳನ್ನ ಶಾಲೆಗೆ ಕಳ್ಸೋದ್ರಲ್ಲೇ ನನ್ನ ಅಭ್ಯಾಸ ಕೂಡ ಮುಗ್ದಿರ್ಬೇಕು. ಸೊ ಅದೆಲ್ಲಾನು ಐ ಡೋಂಟ್ ಸೇ ಹೌದು, ಅದು ಮಾಡ್ಕೊಂಡ್ರೆ ಡಿಸಿಪ್ಲಿನ್ ಅಂತ ಫಾಲೋ ಮಾಡ್ದಾಗ್ಲೇನೆ ಎಲ್ಲ. ಮಲ್ಟಿ ಟಾಸ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಒಂದು ಕುಕ್ಕರ್ ಸೀಟಿ ಹೊಡ್ತಿರುತ್ತೆ, ಅದ್ರ ಜೊತೆ ನಮ್ ಶ್ರುತಿ ಬಾಕ್ಸ್ ಹೊಡ್ತಿರುತ್ತೆ. ಚಪಾತಿ ಮಾಡ್ತಿರ್ತೀವಿ, ಅದ್ರ ಜೊತೆ ಯಾವ ಒಂದು ಹಾಕೊಂಡಿರ್ತೀವಿ. ಎಷ್ಟೋ ಸರಿ ಗುರುಗಳ ಅಭ್ಯಾಸ ನಾವು ರೆಕಾರ್ಡ್ ಮಾಡ್ಕೊಂಡ್ ಬಂದಿರ್ತೀವಿ. ನಾವು ಅಡ್ಗೆ ಮಾಡ್ತಾನೆ ಅರ್ಧ ಕೇಳ್ತೀವಿ, ನಾವು ಮನೆ ಕೆಲಸಗಳನ್ನ ಮಾಡ್ಕೊಂತಾನೆ ನಾವು ಕೇಳ್ತೀವಿ. ಎವ್ರಿಥಿಂಗ್, ಎವ್ರಿ ಒನ್ ಕೆನಾಟ್ ಗೆಟ್ ಅ ಹೌಸ್ ಹೆಲ್ಪ್. ಸೊ ಅವಾಗ ನಮ್ಗೆ ಕೆಲವೊಬ್ರಿಗೆ ಫೈನಾನ್ಷಿಯಲಿ ತಗೊಳಕ್ಕಾಗಲ್ಲ, ಕೆಲವೊಬ್ರಿಗೆ ಬೇಕು ಆದ್ರೂ ಸಿಗಲ್ಲ, ಹಂಗೆ ಇರುತ್ತೆ. ಸೊ ಅಂತಾದಾಗ ನಾವು ಆಸ್ ಅ ವುಮನ್ ಐ ವುಡ್ ಆಲ್ವೇಸ್ ಸೇ ದಟ್ ಮನೆಯನ್ನ ನಾವು ಒಂದು ವಾತಾವರಣದಲ್ಲಿ ಇಟ್ಕೊಂಡಾಗ್ಲೇನೆ ಅವ್ರ ಕಡೆಯಿಂದ ಕೂಡ ನಾವೇನಾದ್ರೂ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯ. ನಾವು ಅವ್ರಿಗೆ ಸರಿಯಾಗಿ ಕೊಟ್ಟಾಗ ಅವ್ರು ಹೌದು ನಮ್ಗೆ ಇಷ್ಟ ಮಾಡ್ತಾಳೆ, ಇಟ್ ಇಸ್ ಅವರ್ ಡ್ಯೂಟಿ, ನಾವು ಇಟ್ ಇಸ್ ಅವರ್ ಟರ್ನ್ ಟು ಗಿವ್ ವಾಟ್ ಶಿ ವಾಂಟ್ಸ್ ಅನ್ನೋದು ಅವ್ರಿಗೂ ಆ ಭಾವನೆ ಬರ್ಬೇಕು. ಇಲ್ಲ ನನ್ನ ಪಾಡಿಗೆ ಕರೆಕ್ಟ್, ನನ್ ಪಾಡಿಗೆ ನಾನು ಹೋಗ್ತೀನಿ ಕಾರ್ಯಕ್ರಮ, ನಿಮ್ ಪಾಡಿಗೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಡೆಫಿನೆಟ್ಲಿ ನೋ, ದಟ್ ವಿಲ್ ನಾಟ್ ಹ್ಯಾಪನ್. ಇಟ್ ಇಸ್ ಎವ್ರಿಥಿಂಗ್ ಇಸ್ ಗಿವ್ ಅಂಡ್ ಟೇಕ್. ಒಂದು ತಾಯಿಯ ಪ್ರೀತಿ ಮಕ್ಕಳ ಮೇಲೆ ಇರ್ಬೋದು. ನಾವು ಮಕ್ಕಳ ಪ್ರೀತಿ ತೋರ್ಸಿದಾಗ್ಲೇನೆ ಮಕ್ಕಳು ಕೂಡ ಪ್ರೋಗ್ರಾಮ್ ಇದೆಯಾ, ಚೆನ್ನಾಗ್ ಹಾಡು ಅಂತ ಅವ್ರ ಕಡೆಯಿಂದ ಎಂಕರೇಜ್ ಮಾಡ್ತಾರೆ. ಇವರು ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡ್ಯಾ, ತಾಂಪುರ ಇಟ್ಕೊಂಡಿದ್ಯಾ. ನನ್ ಮಕ್ಳು ಚಿಕ್ಕವ್ರು, ಬಟ್ ಸ್ಟಿಲ್ ಅವ್ರಿಗೆ ಗೊತ್ತು ನಾ ತಿರುಪತಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತಂದ್ರೆ ಅವ್ರು ಯಾವತ್ತು ನಾನು ನಿಮ್ ಜೊತೆ ಬರ್ತೀನಿ ಅಂತ ಹಠ ಮಾಡೋದಿಲ್ಲ. ಅವ್ರು ಹೋಗ್ಬರ್ತೀವಿ, ಆಯ್ತಮ್ಮ ಹೋಗ್ಬಾ, ನಾವಿರ್ತೀವಿ, ನಾವು ಚೆನ್ನಾಗಿರ್ತೀವಿ ಮನೆಯಲ್ಲಿ, ನಾವು ನಾಳೆ ಇದು ತಗೊಂಡ್ ಹೋಗ್ತೀವಿ, ನೀವೇನು ಚಿಂತೆ ಮಾಡ್ಬೇಡ. ಸೊ ಇದ್ದಾಗ ನಾವು ಅದನ್ನ ಕೊಟ್ಟಾಗ, ನಾವು ಇಲ್ಲೇ ಇರ್ಬೇಕಾದ್ರೆ ಡೆಫಿನೆಟ್ಲಿ ದೇ ವಿಲ್ ಆಲ್ಸೋ ಮೇಕ್ ಅಸ್ ಫೀಲ್ ಓಕೆ, ದೇ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಅನ್ನೋ ಸ್ಟ್ರೆಂತ್ ನಮಗ್ ಕೊಡ್ತಾರೆ ಅವ್ರು. ಇಲ್ಲಿದ್ರೆ ಅಲ್ಲಿ ಹೋದಾಗ ನಮ್ಗೆ ಸಮಯ ಅನ್ನೋ ಪರಿಜ್ಞಾನ ಇರಲ್ಲ. ಈ ಟೈಮ್ ಆಯ್ತು, ಮಕ್ಳಿಗೆ ಊಟ ಆಯ್ತು, ಅಲ್ಲ ತಿಂಡಿ ಆಯ್ತು, ಅದ್ಯಾವ್ದು ಮನೆಯಲ್ಲಿ ಯಜಮಾನ್ರು ಇರ್ಬೋದು, ಅವರೆಲ್ಲರೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ತುಂಬಾ ಹೇಳ್ತಾರೆ. ದೇ ಆಲ್ಸೋ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಒಂದ್ಸಲಿ ಇನ್ನು ಮಕ್ಕಳು ಚಿಕ್ಕವರಿದ್ದಾಗ ಬಂದು ಮಕ್ಕಳು ಬರ್ತಾರೆ ಅಂತ ನನ್ನ ಫ್ರೆಂಡ್ ಒಬ್ಳು ಬಂದು ಹಾಲ್ ಕಲಸಿ ಇಟ್ಟು ಎಲ್ಲ ಮಾಡಿ ಅವ್ರಿಗೆ ಆಗಲ್ಲ, ಆ ಲೆವೆಲ್ಗೂ ಸಪೋರ್ಟ್ ಸಿಕ್ಕಿದೆ ನನಗೆ. ಯಾಕಂದ್ರೆ ಎಲ್ಲರಿಗೂ ಆ ರೀತಿ ಸಿಗಲ್ಲ. ಬಟ್ ಡೆಫಿನೆಟ್ಲಿ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಫ್ರೆಂಡ್ಸ್. ಇಟ್ ಈಸ್ ಅ ಬ್ಲೆಸ್ಸಿಂಗ್ ಇನ್ ಡೀಡ್. ಏನಂತಾರೆ,
ನಮ್ಮ ಅಜ್ಜಿ ಅವ್ರಿಗೊಂದು ಆಸೆ ಇತ್ತು ನಾನು ತಿರುಪತಿಯಲ್ಲಿ ಹಾಡಬೇಕು ಅಂತ. ಸೊ ಅವರು ಹೋಗೋ ಒಂದು ತಿಂಗಳ ಮುಂಚೆನೆ ದಟ್ ವಾಸ್ ಮೈ ಫಸ್ಟ್ ಪ್ರೋಗ್ರಾಮ್ ಇನ್ ತಿರುಪತಿ. ಶಿ ಸಾ ದಟ್ ಅವ್ರು ನೋಡಿದ್ರು, ಕಣ್ ತುಂಬಾ ನೋಡಿದ್ರು, ತುಂಬಾ ಖುಷಿ ಆಯ್ತಮ್ಮ, ನಾನು ನಿನ್ ದೇವ್ರ ಸೇವೆ ಮಾಡೋದು ನಾನು ನೋಡ್ಬೇಕಾಗಿತ್ತು, ನೀನ್ ಮಾಡಿದ್ಯಾ, ಇನ್ ನನ್ಗೇನ್ ಚಿಂತೆ ಇಲ್ಲ ಅಂತ. ಸೊ ಅವ್ರದ್ದು ಆ ಆಶೀರ್ವಾದ ನಮ್ಗೆ ಯಾಕೋ ಅದೊಂದು ಸಿಕ್ಸ್ ಸೆನ್ಸ್ ಅಂತ ಇರ್ತೋ, ಎಲ್ಲಿದೋ ಒಂದೇನೋ ಒಂದು ಶಕ್ತಿ ಇದೆ ನಮ್ಮ ಅಜ್ಜಿಯಿಂದ ಸಿಕ್ಕಿದೆ ಅಂತ ತುಂಬಾನೇ ನಾನು ಅದನ್ನ ಹೇಳಿಕ್ ನಾನು ಇಷ್ಟಪಡ್ತೀನಿ. ಅವರು ನೀನ್ ಎಷ್ಟು ಸಂಗೀತ ಅಭ್ಯಾಸ ಮಾಡ್ತೀಯೋ, ಎಷ್ಟು ಮಾಡ್ಕೊಳ್ತೀಯೋ, ಹಾಗೆ ನಿನ್ನ ಮನೆ ಸಂಸಾರ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಿನ್ನದೇ. ಇವಾಗೆಲ್ಲ ಹೇಳ್ತಾರೆ, ಓ ಹಂಗೆ, ದಿಸ್ ಇಸ್ ಮೈ ಪರ್ಸನಲ್ ಫೀಲಿಂಗ್. ನಾವೆಷ್ಟು ಹೊರಗಡೆ ಇದ್ರು ಸಹ ಕೊನೆಗೆ ನಾವು ಬರೋದು ಮನೆಗೆ. ನಾವು ಮನೆ ಮಕ್ಕಳು ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಯಾರು ನೋಡ್ಕೊಂತಾರೆ? ವೈ ಡು ವಿ ನೀಡ್ ಅ ಫ್ಯಾಮಿಲಿ? ಫ್ಯಾಮಿಲಿ ಇಸ್ ಫಾರ್ ಈಚ್ ಅದರ್. ನಮ್ಮ ಮನೆಯವ್ರಿಗೆ ನಾನು ಅವರು ಯಾವ್ದು ಕ್ಷೇತ್ರದಲ್ಲಿದಾರೋ ಅವ್ರಿಗೂ ಸಪೋರ್ಟ್ ಬೇಕು. ಎಷ್ಟೋ ಸಲ ನಾನು ಅವ್ರು ರಾತ್ರಿ ಬರೋದೇ ಇಲ್ಲ, ಅವಾಗ ಐ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್. ಅವ್ರಿಗೆ ಹೇಗೆ ಇಟ್ ಇಸ್ ಮ್ಯೂಚುವಲ್. ಯಾವ್ದು ಹಂಗೆ ನಾನು ಎಷ್ಟೋ ಸರಿ ಕಾರ್ಯಕ್ರಮ ತಿರುಪತಿಗೆ ಅದಕ್ಕೆಲ್ಲ ಅವ್ರೆಲ್ಲ ಮನೆ ನಡ್ಸ್ಕೊಂಡ್ ಬಂದಿದ್ದಾರೆ. ಇಲ್ಲ ನಾನು ಅದನ್ನೆಲ್ಲ ಮಾಡ್ತಿದ್ದಿಲ್ಲ ಅಂದ್ರೆ ಅವರು ಅಯ್ಯೋ ನಾನು ಹೆಂಗ್ ಅವಾಗ ಏನಾಗ್ಬಿಡುತ್ತೆ, ಮನೆ ಅನ್ನೋದೊಂದು ಬರ್ಡನ್ ಆಗ್ಬಿಡುತ್ತೆ. ಅವಾಗ ಇರ್ಲಿ ಬಿಡಪ್ಪ, ಏನ್ ಮಾಡೋದು, ಮಾಡೋದ್ ಬೇಡ, ಸುಮ್ನೆ ಮನೆ ನೋಡ್ಕೊಂಡ್ ಬೇಡ, ಅದೆಲ್ಲ ಯಾರಿಗ್ ಬೇಕು. ಬಟ್ ದೇ ನೆವರ್ ಮೇಡ್ ಮೀ ಫೀಲ್ ದಟ್ ಹೌದಪ್ಪ ಇದೆಲ್ಲ ಎಷ್ಟು ಬರ್ಡನ್ ಆಗ್ಬಿಟ್ಟಿದ್ದಿಲ್ಲ ಅನ್ನೋದು. ನಾನ್ ಸಂಗೀತ ಎಷ್ಟು ಅಭ್ಯಾಸ ಮಾಡ್ತೀನೋ ಅವ್ರು ಅದಕ್ಕೂ ಹೇಳ್ತಾರೆ, ಯಾಕೆ ಸುಮ್ನೆ ಇದ್ಯಾ, ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ, ಒಂದೇನಾದ್ರೂ ಮಧ್ಯೆ ಗ್ಯಾಪ್ ಬಂದ್ಬಿಡತ್ತೆ, ಏನೋ ಆಗತ್ತೆ. ಸೊ ಅವಾಗಾದಾಗ ಅವರು ಡೆಫಿನೆಟ್ಲಿ ಹೇಳ್ತಾರೆ, ಹೆಂಗೆ ಏನೋ ಯಾಕೆ ಮಾಡ್ತಾ ಇಲ್ಲ. ದೇ ಆರ್ ವೆರಿ ಸಪೋರ್ಟಿವ್. ಮಕ್ಕಳು ಸಹ ಹೇಳ್ತಾರೆ, ಚಿಕ್ಕವರು, ಅವ್ರಿಗೆ 2ನೇ ತರಗತಿ, ಅವರು ಸಹ ಹೇಳ್ತಾರೆ, ಯಾಕೆ ಅಮ್ಮ ಏನು ಮಾಡ್ತಾ ಇಲ್ಲ, ಸೊ ಮಾಡ್ತೀಯ, ಇವತ್ತು ನೀನು ಪ್ರಾಕ್ಟೀಸ್ ಮಾಡಿಸ್ತೀಯಾ, ಇದ್ ಮಾಡ್ತೀಯಾ, ಅದ್ ಮಾಡ್ತೀಯಾ. ಸೊ it is all mutual. I will really say to get a family is indeed a blessing like that. Plus additionally I would say you also have to put your efforts in that. ನಮಗೆ ಯಾವಾಗ ಆಗುತ್ತೆ ನಾವು ಮಾಡ್ಬೇಕು. ಇವತ್ತು it should not be a compulsion, but definitely when you have the option of doing it, you have to do it. ಇವತ್ತು ನನ್ಗೆ ಸಮಯ ಇದೆ, ನನ್ನ ಮನೆಯಲ್ಲಿ ಏನೇನ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಾಗಲೇ ಗೃಹಿಣಿಯಾಗಿ ಆಲ್ಸೋ we have to play a very important role. Exactly. ಸೊ ನಾವು ಅದು ಬಿಟ್ಬಿಟ್ಟು ಅವಾಗ ಗೃಹಿಣಿ ಆಗೋದಿಲ್ಲ, ನೀವು ಮದುವೆನೇ ಆಗೋ ಅವಶ್ಯಕತೆ ಇರ್ಲಿಲ್ಲ. ನಮ್ಗೆಲ್ಲ ಸಪೋರ್ಟ್ ಸಿಗಲ್ಲ. ಹಂಗೆ ನೀವು ಗೃಹಿಣಿಯಾಗಿ ನಿಮ್ ಧರ್ಮಗಳನ್ನ ನೀವು ನಿಭಾಯಿಸಿದ್ರೆ ಡೆಫಿನೆಟ್ಲಿ ಅವರು ನಿಮ್ಗೆ ವಾಟ್ ವಿ ಗಿವ್ ಡೆಫಿನೆಟ್ಲಿ ಕಮ್ಸ್ ಬ್ಯಾಕ್. ವೆದರ್ ಇಟ್ ವುಡ್ ಬಿ ಲವ್, ಇಟ್ ವುಡ್ ಬಿ ಏನಂತಾರೆ ರಾಗ, ದ್ವೇಷ, ಖುಷಿ, ಸಂತೋಷ, ಒಬ್ಬರ ಮೇಲೆ ಪ್ರೀತಿ. ನಾವು ಅವ್ರು ಕೊಟ್ಟಂಗ ಅವರೇ ನಮ್ಗೆ ಕೊಡ್ಬೇಕು ಅಂತ ಇಲ್ಲ, ಯಾವ್ದೋ ಬೇರೆ ರೀತಿಯಿಂದ ನಮ್ಗೆ ಡೆಫಿನೆಟ್ಲಿ ಬರುತ್ತೆ. ನನಗೆ ಮಾಡ್ತೀನಿ ಅಂದ್ರೆ ನನ್ನ ಫ್ರೆಂಡ್ ನಾನೇನು ಅಷ್ಟೊಂದು ಮಾಡೋದಿಲ್ಲ, ಬಟ್ ಅವಳು ನನ್ಗೆ ಎಷ್ಟು ಮಾಡ್ತಾಳೆ ಅಂದ್ರೆ ನಿಜವಾಗ್ಲೂ ನನ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಅವಳು ಮಾಡೋ ಲೆವೆಲ್ಗೆ ನಾನು ಅವಳಿಗೆ 10% ಮಾಡಲ್ಲ, ಬಟ್ ನನ್ಗೆ ಏನ್ ಅನ್ಸುತ್ತೆ, ಏನೋ ನಾನು ಯಾವಾಗೋ ಏನೋ ಮಾಡಿದ್ದೆ, ಅವಾಗ ಭಗವಂತ ನನ್ಗೆ ಈ ರೀತಿ ನನ್ಗೆ ಸಹಾಯ ಮಾಡ್ತಿದ್ದಾನೆ ಅಂತ. ಸೊ ಇಟ್ ಇಸ್ ಆಲ್ what we give will definitely get back. So without family support, if you want to do anything, it is not possible. Family and friends play a very very important role in our lives. ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ there are exceptions. ಸ್ಟ್ರಗಲ್ ತುಂಬಾ ಜಾಸ್ತಿ ಆಗುತ್ತೆ ಡೆಫಿನೆಟ್ಲಿ. ನಾನೊಂದು ಪಾತಲ್ಲಿ ನಡೀತಾ ಇದ್ದೀನಿ, ಒಂದು ಸ್ಟ್ರಗಲ್ ಇದೆ, ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಇಟ್ ಇಸ್ ಅ ಡೈಲಿ ಪ್ರಾಸೆಸ್. ಇದು ಮಾಡ್ಬೇಕು, ಇಲ್ಲಿ ಎವ್ರಿಥಿಂಗ್ ವಿ ನೀಡ್ ಟು ಚಾಕ್ ಔಟ್ ಥಿಂಗ್ಸ್, ವಿ ನೀಡ್ ಟು ಪ್ರಿಪೇರ್, ಎವ್ರಿಥಿಂಗ್ ಇಸ್ ದೇರ್. ಬಟ್ ಇಫ್ ದಟ್ ಹ್ಯಾಸ್ ಬೀನ್ ಈಸಿಯರ್, ದೆನ್ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಿ ಸಪೋರ್ಟ್ ದಟ್ ಐ ಆಮ್ ಗೆಟಿಂಗ್. ಐ ವುಡ್ ರಿಯಲಿ ಸೇ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಟು ಹ್ಯಾವ್ ದಟ್. ಸೊ ಲೈಕ್ ಇವಾಗ ಕೆಲವ್ರಿಗೆ ಏನನ್ಸುತ್ತೆ ಅಂತ, ಸಟನ್ ಅವರು ಏಜ್ ಎಲ್ಲ ಪಾಸ್ ಮಾಡ್ಬಿಟ್ಟಿರ್ತಾರೆ, ಲೇಟರ್ ಏಜ್ ಅಲ್ಲಿ, ಅವಾಗ ಅಂತಂತ ನಾನು ಈ ತರ ಕಲಿಬೇಕು ಅಂತವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀನಿ. ಡಿಫಿಕಲ್ಟ್ ಆಗ್ಬಹುದಲ್ಲ ಆ ಟೈಮ್ನಲ್ಲಿ, ಹೆಂಗ್ ಮ್ಯಾನೇಜ್ ಮಾಡ್ಬೋದು? ಡಿಫಿಕಲ್ಟ್ ಆಗಬಹುದು ಅಂದ್ರೆ ಇವಾಗ ಯಶೋಧಾ ಆಂಟಿ, ಯಶೋಧಾ ಗಡಿಯಾರ್ ಹೇಳಿದ್ರಲ್ಲ, ಶಿ ಹ್ಯಾಸ್ ಬೀನ್ ಒನ್ ಆಫ್ ಮೈ ಇನ್ಸ್ಪಿರೇಷನ್ಸ್ ಆಲ್ವೇಸ್. ಅಂದ್ರೆ ಅವರು ಮನೆಯನ್ನು ನೋಡ್ಕೊಂಡು ಹೋದ್ರು, ಅವ್ರಿಗೆ ಅತ್ತೆ ಇದ್ರು, ಅತ್ತೆನೋ ಶಿ ವಾಸ್ ಆಲ್ಸೋ ಏಜ್, ಅವ್ರನ್ನೂ ನೋಡ್ಕೊಂಡು ಹೋದ್ರು, ಅವ್ರ ಯಜಮಾನ್ರು, ಮಕ್ಕಳು ಎಲ್ಲ. ಇವಾಗ ಅವ್ರಿಗೆ ಒಂದ್ ಸೊಸೆ ಇದ್ದಾಳೆ, ಬಟ್ ಸ್ಟಿಲ್ ಸೊಸೆ ಆಯ್ತು, ಮೊನ್ನೆ ಮೊಮ್ಮಗುನು ಬಂತು ಮನೆಗೆ. ಬಟ್ ಎಲ್ಲ ಇದ್ರೂ ಸಹ ಶಿ ಹ್ಯಾಸ್ ಬೀನ್ ಲರ್ನಿಂಗ್ ನೌ
ಆದ್ರೆ ಇವಾಗ ಏನಂತಾರೆ, ಇವಾಗೆಲ್ಲ ಬಟ್ ಒಂದು 5-6 years ಇಂದ ಗುರುಗಳ ಹತ್ರ ಕಲಿತಾರೆ. ನಾಟ್ ದಟ್ ಶಿ ವಾಂಟ್ಸ್ ಟು ವಿನ್ ಅನ್ ಅವಾರ್ಡ್ ಸಮ್ವೇರ್, ಬಟ್ ಜಸ್ಟ್ ಫಾರ್ ಹರ್ ಓನ್ ಸ್ಯಾಟಿಸ್ಫ್ಯಾಕ್ಷನ್. ನನ್ಗೆ ಬೇಕು, ನನ್ಗೆ ಇಷ್ಟ. ಚಿಕ್ಕವರಿದ್ದಾಗ ಮಕ್ಕಳನ್ನ ಕಲಿಸಿದ್ರು, ಇವಾಗ ಸಮಯ ನನಗೆ ಸಿಕ್ಕಿದೆ, ನನ್ನ ಸಲುವಾಗಿ ನಾನು ಕಲಿತೀನಿ ಅಷ್ಟೇ. ಸೊ ದಟ್ ಇಸ್ ವಾಟ್ ಮ್ಯೂಸಿಕ್ ಇಸ್ ಆಲ್ ಅಬೌಟ್. ಇಟ್ ಇಸ್ ಫಾರ್ ಇನ್ನರ್ ಸೋಲ್, ಫಾರ್ ಇನ್ನರ್ ಪೀಸ್. ಸೊ ನಮ್ಗ್ ಬೇಕು, ನಾವ್ ಮಾಡ್ತೀವಿ. ಇನ್ನೊಬ್ಬರು ನನ್ಗೆ ಏನೋ ಅವಾರ್ಡ್ ಬೇಕು ಅಂತ ಕಲಿಯುವಂತದ್ದಲ್ಲ. ಅವರೆಲ್ಲ ಅವರು ದ್ವಾರಕ ಭವನದಲ್ಲಿ ಎಲ್ಲ, ಕರ್ನಾಟಕ ಭವನದಲ್ಲಿ ಎಲ್ಲ ಕಾರ್ಯಕ್ರಮಗಳಾಗುತ್ತೆ. ಅವ್ರು ಹಾರ್ಮೋನಿಯಂ ನುಡಿಸಿ ಸಾಥ್ ಕೊಡ್ತಾರೆ ಭಜನಾ ಮಂಡಳಿಗೆ. ಅವ್ರದ್ದು ಭಜನಾ ಮಂಡಳಿ ಮಾಡ್ಕೊಂಡಿದ್ದಾರೆ. ಅವರೇ ಇವಾಗ ಮಕ್ಕಳಿಗೆ ಪಾಠ ಹೇಳ್ತಾರೆ. ಆ ಲೆವೆಲ್ಗೆ ಬಂದಿದ್ದಾರೆ. ಸೊ ನಥಿಂಗ್ ಇಸ್ ಇಂಪಾಸಿಬಲ್. ನಮ್ಗೆ ಮಾಡ್ಬೇಕು ಅನ್ನೋ ಇದು ಇರ್ಬೇಕು ಅಷ್ಟೇ. ಧೈರ್ಯ ಬೇಕು. ಅಂಡ್ ನಾವು ಆಗಿದೆಯಲ್ಲ ವಯಸ್ಸು, ನಮ್ಗೆ ಹಾಡಕ್ಕಾಗತ್ತೋ ಇಲ್ಲ ಅದು ಬೇಡ. ಯಾಕಂದ್ರೆ ನಾವು ನಮ್ಮ ಸಂತೋಷಕ್ಕೆ ಅಂತ ನಾವು ಈ ನಂಗೆ ರೀಸೆಂಟ್ ಆಗಿ ಒಬ್ರು ಕಾಲ್ ಮಾಡಿದ್ರು, ಒಬ್ರು ಪ್ರಿನ್ಸಿಪಲ್, ಅವರು ಪ್ರಿನ್ಸಿಪಲ್ ಆಫ್ ಅ ಕಾಲೇಜ್. ಅವ್ರು ನನಗೆ ಫೋನ್ ಮಾಡಿದ್ರು, ಸಿ ಐ ಆಮ್ ಸೋ ಅಂಡ್ ಸೋ, ಐ ಆಮ್ 50+, so would you like to train me? Okay, fine, I don't have any problem. So I don't know anything, ನನ್ಗೇನು ಬರಲ್ಲ, ನನ್ಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಬಟ್ ನಾನು ಕ್ಲಾಸಿಕಲ್ ಕಲಿಬೇಕು ಅಂತ ಇದೆ. ನನ್ಗೇನು ದೊಡ್ಡ ಕಚೇರಿ ಕೊಡ್ಬೇಕು ಅಂತ ಇಲ್ಲ, ನನ್ಗಾದ್ರೆ ಸಂಗೀತವನ್ನು ಅಭ್ಯಾಸ ಮಾಡ್ಬೇಕು, ಅದೊಂದು ರುಚಿ, ಅದೊಂದು ನನಗೆ ಖುಷಿ ಕೊಡುತ್ತೆ. So that is what is important. At the age of 55-60 she wants to learn music just for her inner happiness. ಸೊ ಎಷ್ಟೋ ಜನ ಹಾಡ್ತಾರೆ. ಯಾಕೆ ಹಾಡ್ತಾರೆ? ಅವ್ರಿಗೆ ಏನು ಶ್ರುತಿ ಲಯ ತಾಳ ಎಲ್ಲ ಬೇಕಾಗಿರಲ್ಲ, ಆದ್ರೆ ಅವ್ರಿಗೆ ಅದು ಒಂದು ತಂಬಿ ಸುಖ, ಸಂತೋಷ, ಒಂದು ಮನಸ್ಸಿಗೆ ತೃಪ್ತಿ ಅನ್ನೋದು ಕೊಡುತ್ತೆ. ಅದ್ರಗೋಸ್ಕರ ಹಾಡ್ತಾರೆ. ದಟ್ ಇಸ್ ವಾಟ್ ಇಫ್ ವಿ ಡೂ ದಟ್. ಅವಾಗ ನಾವ್ ಇನ್ನೊಬ್ರಪ್ಪ ನಮಗೇ ಖುಷಿ ಇಲ್ಲ ಅಂದ್ರೆ ನಮ್ಮ ಬದುಕದವ್ರಿಗೆ ಇವಾಗೆಲ್ಲ ಹೇಳ್ತಾರಲ್ಲ, ಆತರ ಇವಾಗಿನ ಜನರೇಷನ್ ವೈಬ್ಸ್, ಪಾಸಿಟಿವ್ ವೈಬ್ಸ್, ನೆಗೆಟಿವ್ ವೈಬ್ಸ್. ಅವ್ರ ಹತ್ರ ಬಂದ್ರೆ ಯಾವ ನೆಗೆಟಿವ್ ವೈಬ್ ಬರುತ್ತೆ, ಅವ್ರ ಹತ್ರ ಬಂದ್ರೆ ಪಾಸಿಟಿವ್ ವೈಬ್ ಬರುತ್ತೆ. ಯಾಕೆ ಬರುತ್ತೆ? ಬಿಕಾಸ್ ಇಫ್ ದಟ್ ಪರ್ಸನ್ ಇಸ್ ಜಾಲಿ, ಇಫ್ ದಟ್ ಪರ್ಸನ್ ಇಸ್ ಹ್ಯಾಪಿ ವಿತ್ ದ ಒನ್ ದಟ್ whom you are talking to. ನಾವು ಯಾರು, ಅದಕ್ಕೆ ಹೇಳ್ತಾರೆ ನಮ್ ಇದ್ರಲ್ಲಿ, ನಿಮ್ಮ ಸರ್ಕಲ್, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅನ್ನೋದು ತುಂಬಾ ಮುಖ್ಯ ಅಂತ. ಯಾಕೆ ಅಂದ್ರೆ ಅವ್ರು ಹೇಗಿದ್ದಾರೆ, ಅವ್ರೊಳಗಿರೋ ಎನರ್ಜಿ ಕೂಡ ನಮ್ಮಲ್ಲಿ ಪಾಸ್ ಆಗ್ತಾರೆ. ಯಾವಾಗ್ಲೂ ಅಳ್ಕೊಂತಿರೋ ಮನುಷ್ಯನೇ ನಿಮ್ ಜೊತೆಗಿದ್ರೆ, ಏನಪ್ಪ ನಮ್ ಜೀವನ ಹಿಂಗ ಆಗ್ಬಿಟ್ಟಿದ್ಯಾರೋ ಫೀಲಿಂಗ್ ಬರ್ತಿರ್ತದೆ ಒಂದ್ ಸ್ವಲ್ಪ ದಿನ ಕಳೆದ್ಮೇಲೆ. ಅದೇ ಒಂದು ಯಾವ್ದೋ ಖುಷಿ ಇರೋ ಮನುಷ್ಯನ ಜೊತೆಗಿದ್ರೆ, ಓ ಹೌದು ಲೈಫ್ ಹಿಂಗೂ ಇರಬಹುದಲ್ಲ, ಹೌದು ನನ್ಗೂ ಕಷ್ಟ ಇದೆ, ಕಷ್ಟಗಳು ಎಲ್ಲರಿಗೂ ಇರುತ್ತೆ. ಅರೆ ಓ ಹೌದು ಅವ್ರಿಗೆ ಇಷ್ಟು ಕಷ್ಟ ಇದೆ, ನಮ್ಗೆ ಇಷ್ಟೇ ಇದೆಯಲ್ಲ ಅನ್ನೋ ಸಮಾಧಾನ ಬರುತ್ತೆ. ನಾವು ಇವಾಗ ನಮ್ ರೀಸೆಂಟ್ ಒಂದು ಆಕ್ಸಿಡೆಂಟ್ ಆಯ್ತು, ವೆರಿ ಇದು. ಅವಾಗ ನಮ್ಗೆ ಒಂದೇ ಒಂದು ಥಾಟ್ ಬಂತು, ಇಷ್ಟರಲ್ಲೇ ಪಾರ್ ಮಾಡಿದಾನಲ್ಲ ಭಗವಂತ. ಕರೆಕ್ಟ್. ಎಷ್ಟೋ ಜನಕ್ಕೆ ಪ್ರಾಣಾಪಾಯನೇ ಆಗಿದೆ. ಅದೆಲ್ಲ ನೋಡ್ಬಿಟ್ರೆ ಭಗವಂತ ಇಷ್ಟರಲ್ಲೇ ಕಾಪಾಡಿದಾನೆ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ನಮಗ್ ಬರುತ್ತೆ. ಇಲ್ಲ ಅಯ್ಯೋ ದೇವ್ರೆ ನಾವ್ ಎಷ್ಟ್ ಮಾಡಿದ್ರು ನೀವು ಇಷ್ಟೇ ಕೊಟ್ಟಿಲ್ಲ, ಇಷ್ಟ ಮಾಡಿದ್ಯಲ್ಲ ಅಂತ ಕೇಳ್ಕೊಳ್ಳೋದಿದ್ರೆ ಅವಾಗ. ಸೊ ಅವ್ರ ಇನ್ನರ್ ಹ್ಯಾಪಿನೆಸ್ಗೆ ಅವರು ಸಂಗೀತವನ್ನು ಕಲಿಯಕ್ ಬರ್ತೀನಿ ಅಂತಂದ್ರು. ಅದ್ರಗೋಸ್ಕರ ನಾನು ಖಂಡಿತವಾಗ್ಲೂ ಸಮಯ ಮಾಡ್ಕೊಂಡು ನಾನು ಹೇಳ್ತೀನಿ ಅಂತಂದ್ರೆ, ಯಾಕಂದ್ರೆ ಈಗಿನವರೆಲ್ಲ ಬರ್ತಾರೆ. ನಾನು ಇವಾಗ ಶುರು ಮಾಡಿದ್ರೆ ಮುಂದಿನ ವರ್ಷಕ್ಕೆ ನಾವು ನಮ್ಗೆ ಸ್ಟೇಜ್ ಕೊಡ್ತೀರಾ ತಾನೇ ನಾವು ಸ್ಟೇಜ್. ಸೊ ಅದ್ ಹೆಂಗಂದ್ರೆ ರ್ಯಾಪಿಡ್ ಫೈರ್ ರೌಂಡ್ ಇದ್ದಂಗೆ ಇರುತ್ತೆ. ಇರೋ ತಿಂಗಳಿಗೆ ಒಂದ್ 8 ಕ್ಲಾಸ್ ಅಲ್ಲಿ ಅವ್ರು ಬರೋದೇ ಒಂದ್ 5-3 ಕ್ಲಾಸ್ ಬರ್ತಾರೆ. ಅದ್ರ ಮನೆಗೆ ಹೋಗಿ ಅಭ್ಯಾಸ ಮಾಡಲ್ಲ. ಪ್ಲಸ್ ಅವ್ರಿಗೆ ಅಷ್ಟರಲ್ಲೇ ಇರೋ ಒಂದು 15 ಕ್ಲಾಸ್ಗೆ ದೇ ವಾಂಟ್ ಟು ಬಿ ಆನ್ ಸ್ಟೇಜ್. ಸೊ ದಟ್ ವಿಲ್ ನಾಟ್ ಹ್ಯಾಪನ್. ಅವ್ರು ಬಂದು ನಾಗಿಲ್ಲ ಹಿಂಗೆ ಇನ್ನರ್ ಪೀಸ್, ಐ ವಾಂಟ್ ಟು ಲರ್ನ್ ಫಾರ್ ಮೈ ಹ್ಯಾಪಿನೆಸ್ ಅಂದಾಗ ಡೆಫಿನೆಟ್ಲಿ ಐ ವಿಲ್ ಟೀಚ್ ಯು ವಾಟ್ ಎವರ್ ಇಸ್ ಪಾಸಿಬಲ್ ಫ್ರಮ್ ಮೈ ಇದು. ಅವಾಗ ನಿಮ್ಗೆ ಶ್ರುತಿ ಹಿಂಗೇ ಇರ್ಬೇಕು, ಏನ್ ಬರುತ್ತೆ ಅದನ್ನ ಹಾಡಿ, ಅದು ಖುಷಿ ಕೊಡುತ್ತೆ. ಅದನ್ನೊಂದು ಗುರು ಯಾವಾಗ್ಲೂ ಒಂದು ದಾರಿ ದೀಪ. ಸೊ ಅವ್ರು ನನ್ನ ಹತ್ರ ಬಂದಾಗ ನಾನು ನೀವ್ ಇದನ್ನ ಮಾಡಿ ಅಂತ ನಾನು ಹೇಳ್ಕೊಡ್ಬೋದು, ಆದ್ರೆ ಮಾಡ್ಬೇಕಾಗಿದ್ದು ಅವ್ರೇನೆ ಅದನ್ನ ಅಲ್ವಾ. ಸೊ ಅದನ್ನ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಎಷ್ಟೋ ಜನಕ್ಕೆ ಶ್ರುತಿ ಮಕ್ಕಳು ಬರ್ತಾರೆ, ಶ್ರುತಿ ಸರಿಯಾಗಿ ಸೇರ್ತಿರಲ್ಲ. ನಾನೇ ನೋಡಿದೀನಿ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಅವ್ರ ಶ್ರುತಿ ಹಿಂಗ್ ಕ್ಯಾಚ್ ಮಾಡ್ಕೊಳ್ತಾರೆ, ಶ್ರುತಿ ಜೊತೆ ಹಾಡೋದು. 60 ವರ್ಷ ಆದ್ಮೇಲೆ 1 ವರ್ಷಕ್ಕೆ ಆಗೋದು ಮೇ ಬಿ 2-3 ವರ್ಷ ಜಾಸ್ತಿ ಆಗ್ಬೋದು. ಬಟ್ ಒಂದ್ ನಾನು ಅಬ್ಸರ್ವ್ ಮಾಡಿದೀನಿ, ಅವ್ರಿಗಿರೋ ಡೆಡಿಕೇಶನ್ ಎಲ್ಲ ಚಿಕ್ಕವರಿಗಿರಲ್ಲ. ಯಾಕಂದ್ರೆ ಅವ್ರಿಗೆ ಅದು ಒಂದು ಅಫ್ಕೋರ್ಸ್ ಮೆಚ್ಯೂರಿಟಿ ಇರುತ್ತೆ, ಅದೆಲ್ಲ ಇದೆ. ಸೊ ಅವ್ರಿಗೆ ಇರೋ ಇಲ್ಲ ಗುರುಗಳು ಹೇಳಿದಾರೆ ಇದನ್ನ ಮಾಡ್ಬೇಕು. ನಾವು ಭಜನಾ ಮಂಡಳಿಗೆಲ್ಲ ಕಲ್ಸ್ಕೊಡ್ಲಿಕ್ಕೆ ಹೋದಾಗ್ಲೆಲ್ಲ ಅವ್ರು ಎಷ್ಟು ಭಾಷೆ ಕಲಿತಾರಲ್ಲ, ನಾವ್ ಹಿಂದ್ ಬೆನ್ನ ಹತ್ತಿ ಯಾಕಂದ್ರೆ ಅವ್ರ ಮೇಲೆ ಎದುರುಗಡೆ ಕರೆಕ್ಟ್ ಆಗಿ ಹಾಡ್ತಾರೆ. ಮನೆಗೆ ಹೋಗಿ ಅಭ್ಯಾಸ ಮಾಡಿ ಅಂದ್ರೆ ಯಾರು ಮಾಡ, ಇವ್ರು ಹೋಗಿ ಬರ್ಕೊಂಡು ಮಾಡಿ ಗುರುಜಿ ಇದನ್ನ ಗುರುಗಳ ಹಿಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಇದನ್ನ ಇದು ಮಾಡ್ಬೋದ. ಸೊ
So that enthusiasm is there in them, which we don't find in today's generation. ಸೊ ಯಾವುದೇ ವಯಸ್ಸಿದ್ರು ವಯಸ್ಸಿಗೆ ಮಿತಿ ಇಲ್ಲ. ಎಷ್ಟೋ ಜನ ಎಷ್ಟೋ ಲೇಟ್ ಆಗಿ ಕಲ್ತ್ಕೊಂಡು ಮಾಡಿದ್ದಾರೆ. ನಿಮ್ಮ ಈ ಮ್ಯೂಸಿಕಲ್ ಜರ್ನಿನಲ್ಲಿ ನಿಮ್ಗೆ ಲೈಫ್ ಲೆಸನ್ ಅಂತ ಏನ್ ನೀನ್ ಕಲ್ತಿದೆ ಆಸ್ ಅ ಮ್ಯೂಸಿಷಿಯನ್? ಲೈಫ್ ಲೆಸನ್ ಅಂತ ಅನ್ನೋದಂದ್ರೆ ಪೇಷನ್ಸ್. ಮ್ಯೂಸಿಕ್ ಹ್ಯಾಸ್ ಗಿವನ್ ಮಿ ಅ ಲಾಟ್ ಆಫ್ ಪೇಷನ್ಸ್. ನನಗ್ ನಮ್ಮಪ್ಪ ಹೇಳ್ತಾರೆ ಮೂಗಿನ ಮೇಲೆ ಸಿಟ್ಟು ಅಂತ. ಡೆಫಿನೆಟ್ಲಿ ಇದೆ, ಬಟ್ ಹೆಂಗ್ ನಾವ್ ರಾಗಗಳಲ್ಲಿ ಹಿಂಗ್ ಬರ್ತೀವಲ್ಲ, ಹಂಗೆ ನನ್ ಸಿಟ್ಟು ಕೂಡ ಹಿಂಗ್ ಬರುತ್ತೆ. ಅಂಡ್ ಐ ಹ್ಯಾವ್ ಲರ್ನ್ ದಟ್ ಈಸ್ ಮ್ಯೂಸಿಕ್ ಜೊತೆಗಿದ್ದಾಗ ಯು ಹ್ಯಾವ್ ದ ಪೀಸ್ ಆಫ್ ಮೈಂಡ್. ಎಷ್ಟೋ ಏನೋ ನಡೀತಿರುತ್ತೆ, ಬಟ್ ಸ್ಟಿಲ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಒನ್ ಪಾತ್ ತೋರ್ಸುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಏನಂತಾರೆ, ಯಾಕಂದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ ತಲೆ ಶಾಂತ ಆಗುತ್ತೆ. ಫಸ್ಟ್ ನಮ್ ತಲೆ ಶಾಂತ ಆದಾಗ ಡೆಫಿನೆಟ್ಲಿ ನಮ್ಗೆ 1000 ಐಡಿಯಾ ಬರುತ್ತೆ. ಇಫ್ ಯುವರ್ ಮೈಂಡ್ ಇಸ್ ಇನ್ ಕೇಯಾಸ್, ದೆನ್ ಯು ಕ್ಯಾನಾಟ್ ಥಿಂಕ್ ಮಚ್, ಅಂಡ್ ವೆನ್ ಯು ಕ್ಯಾನಾಟ್ ಥಿಂಕ್ ಮಚ್, ಡೆಫಿನೆಟ್ಲಿ ವಿಲ್ ನಾಟ್ ಗೆಟ್ ideas. So when your mind is in good condition, then yes. How do you get to that good condition? Is either through yoga or through music abhyasa. These are all the practice, exercise. All these definitely play a very important role. Now, yoga and music. How yoga is connected to music. So musically now, ಕೆಲವು ಥ್ರೋಟ್ ಎಕ್ಸರ್ಸೈಸ್ ಇರ್ಬೋದು, ಬ್ರೀದಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ, ಅದರಲ್ಲಿ ಕೂಡ ಯೋಗದಲ್ಲಿ ಕೂಡ ಅದೆಲ್ಲ ಯಾವ ಎಕ್ಸರ್ಸೈಸ್ ಯಾವ್ದಕ್ಕೆ, ಯಾವ ಎಕ್ಸರ್ಸೈಸ್ ಯಾವ ಯೋಗದ ಇದು ಭಾಗ ನಾವು ಇದನ್ನ ಅಭ್ಯಾಸ ಮಾಡಿದ್ರೆ ಆಗುತ್ತೆ. ಸೊ ಇದೆಲ್ಲ ಡೆಫಿನೆಟ್ಲಿ ನಮ್ಗೆ ಕಲಿಯಕ್ಕೆ ತುಂಬಾ. ಸೊ ನಮ್ಗೆ ಏನ್ ಹೇಳ್ಬೇಕಂದ್ರೆ, ಈಗ ಟ್ರೆಡಿಷನ್, ನೀವು ಲೈಕ್ ಎರಡು ಫೀಲ್ಡ್ ಇರೋದ್ರಿಂದ ಟ್ರೆಡಿಷನ್ ಮತ್ತೆ ಇನ್ನೋವೇಷನ್ ಹೇಗೆ ನೀವು ಅದನ್ನ ಪ್ರೆಸೆಂಟ್ ಮಾಡ್ತೀರಾ? See, in both the fields where I say and practice about as a musician as well as an architect, both are form of arts only. Architecturally kuda you have to be innovative. So av eradu illde idre definitely you cannot do anything. Tradition is something ಒಂದು ಏನಂತಾರೆ, ನಾವು ಹಿಂದಿಂದ ಬಂದು ಮಾಡ್ಕೊಂಡಿರೋದು. ಬಟ್ ದೇ ನೆವರ್ ಸೆಡ್ ನೋ ಟು ಎನಿಥಿಂಗ್ ದಟ್ ಇಸ್ ಗುಡ್ ದಟ್ ಯು ವಾಂಟ್. ಒಂದು ಮನೆಯಲ್ಲಿ ಹೀಗೆ ಇರಬೇಕು ಅಂತ ನಾವೊಂದು ಆರ್ಕಿಟೆಕ್ಚರ್ ಅನ್ಕೊಂಡಾಗ ಮನೇಲಿ ಕಟ್ಟಿಗೆನೆ ಯೂಸ್ ಮಾಡೋದು. ನಾವೊಂದು ನೀವು ನೋಡಿರ್ತಾರೆ ಒಂದು ಇಂಟೀರಿಯರ್ಸ್ ಅಲ್ಲಿ ನಾವ್ ಎಷ್ಟೇ ಏನೇ ಮಾಡ್ಕೊಂಡ್ರು ದೇವ್ರ ಮನೆಗೆ ಒಂದು ಸ್ಪೆಸಿಫಿಕ್ ಆಗಿ ಕಲರ್ಸ್ ಇದೆ. ಅದ ಈ ದೇವ್ರ ಮನೆ ಅಂತ ನಮ್ಗೆ ಅದೊಂದು ವೈ ದಟ್ ಇಸ್ ದ ಟ್ರೆಡಿಷನ್. ಕರೆಕ್ಟ್. When it is modernistic approach, it is different. But still, ದೇವ್ರ ಮನೆ ಅಂದ ತಕ್ಷಣ ನಾರ್ತ್ ಕಡೆ ಹೋದ್ರೆ you will see white things. ಈಗ ನಾವು ಸೌತ್ ಕಡೆ ಬಂದಾಗ ವಿಲ್ ಸಿ ವುಡನ್ ಥಿಂಗ್ಸ್. ಕರೆಕ್ಟ್. ಸೊ ವುಡ್ ಟೆಕ್ಸ್ಚರ್ ಅನ್ನೋದು ಇಸ್ ದ ಟ್ರೆಡಿಷನ್. ಬಟ್ ಹೌ ಯು ವಾಂಟ್ ಟು ಪ್ರೆಸೆಂಟ್ ಇಟ್ ಇಸ್ ಡಿಫ್ರೆಂಟ್. ಇಟ್ ಕುಡ್ ಬಿ ನಾವು ಗೋಪುರನೇ ಮಾಡ್ಬೇಕಂತಿಲ್ಲ. ಇವಾಗ ಹೊಸದಾಗಿ ನಾವು ಕ್ರಿಯೇಟಿವ್ ಆಗಿ ಮಾಡ್ತೀವಿ. ಸೊ ಆ ರೀತಿಯಲ್ಲಿ ದಟ್ ಇಸ್ ಇನೋವೇಷನ್. ಬಟ್ ಟ್ರೆಡಿಷನ್ ಇಸ್ ವಾಟ್ ದಟ್ ಯು ಹ್ಯಾವ್ ಟು ಯೂಸ್ ವುಡ್. Or say wood texture. That is the innovation. Because if ನಮ್ ಕಟ್ಟಿಗೆ ಮರ ನಾವು ಯೂಸ್ ಮಾಡ್ಬೇಕಂದ್ರೆ ಇಟ್ ಇಸ್ ಟೂ ಕಾಸ್ಟ್ಲಿ. Everyone cannot afford. So ಅವಾಗ ನಾವ್ ಏನ್ ಮಾಡ್ತೀವಿ, we use something that is near to wood. So wood texture ಇರುವಂತ ಒಂದು ಲ್ಯಾಮಿನೇಟ್ ಇರ್ಬೋದು, ಅದನ್ನ ನಾವು ಯೂಸ್ ಮಾಡಿ we make it ಟೈಲ್ಸ್ ಹಾಕ್ಬೋದು, ಮಾರ್ಬಲ್ ಹಾಕ್ಬೋದು. All this is whichever is related to ದೇವ್ರ ಮನೆ, ನಾವು ಅದನ್ನ ಆ ಟೆಕ್ಸ್ಚರ್. So that is the tradition. Okay, what does the tradition say? Okay, you have to be in, ನಿಮ್ಗೆ ಅದು ಮರದ್ದು ಅಂತ ಮಾಡಿದಾಗ ಡೆಫಿನೆಟ್ಲಿ ವಿಲ್ ಹ್ಯಾವ್ ದಟ್ ಫೀಲ್ ಆಫ್ ದೇವ್ರ ಮನೆ ಅಂತ ಅಲ್ವಾ. ಸೊ ಇವಾಗ ನಾವು ದೇವ್ರ ಮನೆ ಅಂತ ಮಾಡಿದಾಗ ಆ ಫೀಲಿಂಗ್ ಇದ್ರೆ innovation is that we are using plywood, we are using laminate, we are not using though we are not using wood, natural wood. We are using all these things, but still we see to it that ದೇವ್ರ ಮನೆ ಅನ್ನೋ ಫೀಲಿಂಗ್ is the tradition which we have maintained. So that is how both in architecture as well as in music. ಒಂದು ನಾವು ರಾಗಗಳನ್ನ ಹಾಡ್ಬೇಕಾದ್ರೆ ಹೊಸದಾಗಿ ಇನೋವೇಷನ್ ಡೆಫಿನೆಟ್ಲಿ ಬರುತ್ತೆ. ನಮ್ ಗುರುಗಳ ಹಾಡೋ ಆಲಾಪನೆ ನಾನ್ ಹಾಡಕ್ಕಾಗಲ್ಲ, ಮುಂದೆ ನಮ್ ತಲೆಯಲ್ಲಿ ನಾವು ಬೇರೆ ಓಡ್ತಿರುತ್ತೆ. ದಟ್ ಇಸ್ ದ ನ್ಯೂ ಥಿಂಗ್. ಸೊ ದೀಸ್ ಆರ್ ಆಲ್, ಐ ಮೀನ್ ಇನೋವೇಷನ್. ಒಂದು ಆರ್ಟ್ ಫಾರ್ಮ್ ಅಲ್ಲಿ ಇನೋವೇಷನ್ ಇರ್ಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅನ್ ಆರ್ಟ್. ಆರ್ಟ್ ಇಟ್ ಸೆಲ್ಫ್ ಇಸ್ ವಾಟ್ ವೈಡ್ ಸ್ಪ್ರೆಡ್. ಅದಕ್ಕೊಂದು ಬೌಂಡ್ರಿ ಅಂತ ಇಲ್ಲ, ಬಟ್ ಅದಕ್ಕೊಂದು ನಿಯಮ ಇದೆ. ನೀನ್ ಹೆಂಗ್ ಬೇಕಾದ್ರೆ ಹಂಗ್ ಮಾಡ್ಕೊ. ನೀನ್ ಗೋಡೆ ಕಟ್ತೀಯಾ ಕಟ್ಕೊ, ನೀನ್ ಅದ್ರಲ್ಲಿ ಏನು
ವುಡನ್ನೇ ಗೋಡೆ ಕಟ್ಕೋ, ವುಡ್ ಅಂತಾರೆ, ಬ್ರಿಕ್ ಅಲ್ಲೇ ಮಾಡ್ಕೋ, ಸಿಮೆಂಟ್ ಮಾಡು, ಅಲ್ಯೂಮಿನಿಯಂ ಅಲ್ಲಿ ಮಾಡ್ಕೋ, ಏನ್ ಬೇಕಾದ್ರೂ ಪಾರ್ಟಿಷನ್ ಮಾಡ್ಕೋ, ಬಟ್ ಯು ಹ್ಯಾವ್ ಟು ಮೇಕ್ ಪಾರ್ಟಿಷನ್ ಇಸ್ ದ ನಿಯಮ ಅಷ್ಟೇ. ಹಾಗೆ ಸೊ ಇನೋವೇಷನ್ ಇಸ್ ಲೈಕ್ ವಿತ್ ರೆಸ್ಪೆಕ್ಟ್ ಟು ಆರ್ಕಿಟೆಕ್ಚರಲ್ ಸೈಂಟಿಫಿಕ್ ಬಂದಾಗ ಇಟ್ ವಿಲ್ ಆ ಮನೆಯಲ್ಲಿ ಇರುವಂತ ಯಜಮಾನಂದು ಏನ್ ಸ್ಟೈಲ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್. ಅವ್ರದ್ದು ಏನ್ ಅಪೇಕ್ಷೆ ಇದೆ, ಅವ್ರಿಗೆ ಹೇಗೆ ತಮ್ಮ ಮನೆ ಹೇಗ್ ಬೇಕು, ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಅದರಲ್ಲಿ ಇನೋವೇಟ್ ವಿತ್ ಸ್ಟಿಲ್ ಹ್ಯಾವಿಂಗ್ ದ ಟ್ರೆಡಿಷನಲ್ ವ್ಯಾಲ್ಯೂಸ್ ಆಫ್ ದಟ್ ಹೌಸ್. ಸಂಗೀತ ಅನ್ನೋದು ನಾವು ಕೇಳಿಸ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ಅದು ನಮ್ಮ ಆತ್ಮದ ಧ್ವನಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ನೋಟ್ ಮೂಲಕ ನಮ್ಮ ಈ ಒಂದು ಬ್ಲಾಗ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಮುಂದಿನ ಎಪಿಸೋಡ್ ನಲ್ಲಿ ಯಾರನ್ನ ಇಂಟರ್ವ್ಯೂ ಮಾಡಬಹುದು, ನಿಮಗೆ ಗೊತ್ತಿರುವಂತ ಕಾಂಟ್ಯಾಕ್ಟ್ಸ್ ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಮರಿದೆ ತಿಳಿಸ್ಕೊಡಿ. ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.